ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ ಏನ್ ಮಾಡ್ತಾ ಇದ್ವಿ ಜನವರಿಯ 6 ಇಂದ 11 ತನಕ ಒಂದಷ್ಟು ಪ್ರಮುಖವಾದ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದೆಲ್ಲ ಅಪ್ಕಮಿಂಗ್ ಎಕ್ಸಾಮ್ಸ್ ಗೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ವಾರದ ಪ್ರಚಲಿತ ವಿದ್ಯಮಾನಗಳು ಏನಿದೆ, ವೀಕ್ಲಿ ಕರೆಂಟ್ ಅಫೇರ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಇದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಎರಡು ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ವಿಡಿಯೋಸ್ ಗಳ ಲಿಂಕು, ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಲ್ಲ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ, ನಾನು ತಡ ಮಾಡಲ್ಲ, ಡೈರೆಕ್ಟ್ ಆಗಿ ಕ್ವಶನ್ಸ್ ಮುಖಾಂತರ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಫೈನ್. ಕ್ಯೂಬಿಕ್ ಕಿಲೋಮೀಟರ್ ನ್ಯೂಟ್ರಿನೋ ಟೆಲಿಸ್ಕೋಪ್ ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇದೆ. ಫೈನ್. KM3NET ಅಂತೀವಿ, ಅಂದ್ರೆ ಕ್ಯೂಬಿಕ್ ಕಿಲೋಮೀಟರ್ ಇದು. ಓಕೆ, KM ಕ್ಯೂಬ್ ಅಂತೀವಲ್ಲ ಹಂಗೆ. ನ್ಯೂಟ್ರಿಯೋ ಟೆಲಿಸ್ಕೋಪ್. ನ್ಯೂಟ್ರಿಯೋ ಅಂದ್ರೆ ಏನು ಗೊತ್ತಿರಬೇಕು. ನ್ಯೂಟ್ರಿನೋ ನೋಡಿ, ನ್ಯೂಟ್ರಿನೋ ಅಂತಕ್ಕಂಥದ್ದು ನ್ಯೂಟ್ರಾನ್ ಅನ್ನೋ ರೀತಿ ನಿಮ್ಗೆ ಒಂದಷ್ಟು ಉಚ್ಚಾರಣೆ ಬರುತ್ತೆ. ಇದು ಒಂದು ಟೈಪ್ ಆಫ್ ಝೀರೋ ಪಾರ್ಟಿಕಲ್. ಝೀರೋ ಅಂದ್ರೆ ದೇರ್ ಇಸ್ ನಥಿಂಗ್ ಬಟ್ ದೇರ್ ಇಸ್ ಅನ್ಚಾರ್ಜ್ಡ್ ಪಾರ್ಟಿಕಲ್ ಅಂತ ಕರಿತೀವಿ. ಈಗ ಫೋಟಾನ್ ಇದೆ, ದ ಮೋಸ್ಟ್ ಅಬಾರ್ಡೆಂಟ್ ಯಾವುದು? ಫೋಟಾನ್ ಅಂತ ಕರಿತೀವಿ, ಫೋಟಾನ್ ಪಾರ್ಟಿಕಲ್ಸ್ ಅಂತ. ನಮ್ಮ ಇಡೀ ಕಾಸ್ಮಾಸ್ ಅಲ್ಲಿ ತಗೊಂಡ್ರೆ, ಬ್ರಹ್ಮಾಂಡದಲ್ಲಿ ತಗೊಂಡ್ರೆ. ನೆಕ್ಸ್ಟ್ ನಮ್ಗೆ ಬರೋದೇ ಈ ನ್ಯೂಟ್ರಿನೋ ಅಂತ ಕರಿತೀವಿ, ನ್ಯೂಟ್ರಿನೋ. ಇದು ಇನ್ಎಫೆಕ್ಟಿವ್, ಅಂದ್ರೆ ಇನ್ಎಫೆಕ್ಟಿವ್ ಇನ್ ದ ಸೆನ್ಸ್ ಇಟ್ ಈಸ್ ರಿಯಾಕ್ಟ್ ಆಗಲ್ಲ ಯಾವ್ದ್ರ ಜೊತೆನೋ. ಅಂದ್ರೆ ನಿಮ್ಮ ದೇಹದ ಮುಖಾಂತರ, ಮಾನವನ ದೇಹದ ಮುಖಾಂತರ ಕೂಡ ಆದೋಗ್ತಾ ಇರುತ್ತೆ ಇದು. ಆಲ್ಮೋಸ್ಟ್ ನಿಲ್ ರಿಯಾಕ್ಟಿವ್, ಬೇರೆ ಯಾವ್ದ್ರ ಜೊತೆ ರಿಯಾಕ್ಟ್ ಆಗಲ್ಲ. ಇದನ್ನ ನಾವು ಯೂಸ್ ಮಾಡ್ಕೊಂಡು ನಾವು ಬ್ರಹ್ಮಾಂಡ ಯಾವಾಗಾಯ್ತು ಇದೆಲ್ಲ ನಾವು ಕಂಡುಹಿಡಿಯತಕ್ಕಂಥದ್ದು, ಅನ್ವೇಷಣೆ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ದಿಸ್ ಇಸ್ ಸುದ್ದಿಯಲ್ಲಿದೆ, ಏನು ನೋಡೋಣ ಬನ್ನಿ. ಇದು ನೀರೊಳಗಿನ ನ್ಯೂಟ್ರಿನೋ ದೂರದರ್ಶಕವಾಗಿದೆ. ಇದು ಬ್ರಹ್ಮಾಂಡದ ರಹಸ್ಯಗಳನ್ನು ಬಹಿರಂಗಪಡಿಸುವ ಭೂತ ಕಣಗಳು, ಅಂದ್ರೆ ಗೋಸ್ಟ್ ಪಾರ್ಟಿಕಲ್. ನ್ಯೂಟ್ರಿನೋನ ಗೋಸ್ಟ್ ಪಾರ್ಟಿಕಲ್ ಅಂತ ಕೂಡ ಕರಿತೀವಿ, ಗೋಸ್ಟ್ ಪಾರ್ಟಿಕಲ್ ಅಂತ. ಹೆಚ್ಚಿನ ಶಕ್ತಿಯ ನ್ಯೂಟ್ರಿನೋಗಳನ್ನು ಅಧ್ಯಯನ ಮಾಡುವ ಗುರಿಯನ್ನು ಹೊಂದಿದೆ. ಮೇಲೆ ತಿಳಿಸಲಾದ ಹೇಳಿಕೆಗಳಲ್ಲಿ ಯಾವುದು ಸರಿ? ಎರಡು ಆಪ್ಷನ್ಸ್ ಕೂಡ ಸರಿ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ಒಂದ್ ರೀತಿ ಈ ತರ ಚೈನ್ ಆಫ್ ಒಂದು ಕೇಬಲ್ ಮುಖಾಂತರ ಕನೆಕ್ಟ್ ಮಾಡಿ ಟೆಲಿಸ್ಕೋಪ್ ನ ಒಂದು ಸಮುದ್ರದ ಬೆಡ್ ಕೆಳಗೆ, ಆಲ್ಮೋಸ್ಟ್ 3 ಕಿಲೋಮೀಟರ್ ಗಿಂತ ಕೆಳಗೆ ಇದನ್ನ ಇರಿಸಿ, ನೋಡಿ ಇಲ್ಲಿ ಇರಿಸಿದೀವಲ್ಲ, ಇಲ್ಲಿ ಇರಿಸಿ ಇಲ್ಲಿ ನಾವು ಸಮುದ್ರದಲ್ಲಿ ನೀರಿನಲ್ಲಿ ನಾವು ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು ನ್ಯೂಟ್ರಿನೋ. ಒಂದು ಭೂಮಿ ಮೇಲೆ ನಮ್ಮ ಬೇರೆ ಆಕಾಶದಲ್ಲಿ ಬೇರೆದಲ್ಲಿ ನಾವು ಚೆಕ್ ಮಾಡೋದು ಒಂದ್ ಕಡೆ ಆದ್ರೆ, ನೀರಿನಲ್ಲೂ ಕೂಡ ಚೆಕ್ ಮಾಡ್ತೀವಿ. ಯಾಕೆ? ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಆಪ್ಷನ್ 1 ಮತ್ತೆ 2 ಕರೆಕ್ಟ್. ಕೇಳ್ತಾನೆ ಸರ್ ಎಕ್ಸಾಮ್ ಅಲ್ಲಿ, ನಾವು ನ್ಯೂಟ್ರಿನೋ ಏನಂತ ಕರಿತೀವಿ ಅಂತ ಕೇಳ್ಬೋದು. ಸಿಂಪಲ್ ಕ್ವಶನ್ಸ್ ಕೇಳ್ಬೋದು KPSC. ಗೋಸ್ಟ್ ಪಾರ್ಟಿಕಲ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಮೋಸ್ಟ್ ಏನಂತ ಕರಿತೀವಿ? ಇಟ್ ಈಸ್ ಝೀರೋ ಒಂದು ಚಾರ್ಜ್ ಪಾರ್ಟಿಕಲ್ ಅಂತ ಕರಿತೀವಿ. ಮೋಸ್ಟ್ ಅಬಾಂಡೆಂಟ್ ಪಾರ್ಟಿಕಲ್ ಆಫ್ಟರ್ ಫೋಟಾನ್ ಅಂತ ಕರಿತೀವಿ. ರೀಸೆಂಟ್ ಆಗಿ 2 ಟೆಲಿಸ್ಕೋಪ್ ನ ಮೆಡಿಟರೇನಿಯನ್ ಸಮುದ್ರದಲ್ಲಿ ಇಟ್ಟಿದ್ದಾರೆ, ಈ ಹೈ ಎನರ್ಜಿ ನ್ಯೂಟ್ರಿಯಾನ್ ನ ಕಂಡುಹಿಡಿಬೇಕು ಅಂತ ಹೇಳಿ. ಅರ್ಥ ಆಗ್ತಿಲ್ಲ? ದಿಸ್ ಇಸ್ ಸೆಕೆಂಡ್ ಮೋಸ್ಟ್. ಇಡೀ ನಮ್ಮ ಬ್ರಹ್ಮಾಂಡ ತಗೊಂಡಾಗ ಎರಡನೇ ಇದು ಆಫ್ಟರ್ ಫೋಟಾನ್. ತುಂಬಾ ಅಷ್ಟು ನಮ್ಗೆ ಇದು ಕಣ್ಣು ಕಾಣಿಸಲ್ಲ, ಇದು ನಿಮ್ಮ ದೇಹದ ಮುಖಾಂತರ ಹೋಗ್ತಾ ಇರುತ್ತೆ. ರೇಸ್ ಗಳು ಹೋಗುತ್ತಲ್ಲ, ರೇಸ್ ಗಳು ಪಾಸ್ ಆಗ್ತಾ ಇರ್ತವೆ, ನಮಗೆ ಗೊತ್ತಿಲ್ತಾರ, ಇನ್ನು ನಾವು ಕಂಡೇ ಹಿಡ್ದಿಲ್ಲ ಅಂತದೆಲ್ಲ ಇದೆ. ಸೊ ಅದೆಲ್ಲ ಪಾಸ್ ಆಗ್ತಾ ಇರುತ್ತೆ. ಇದನ್ನ ಸ್ಟಡಿ ಮಾಡಕ್ಕೋಸ್ಕರ, ನಮ್ಮ ಕಾಸ್ಮಾಸ್ ಬ್ರಹ್ಮಾಂಡದ ಸೀಕ್ರೆಟ್ ಗಳನ್ನ ನೋಡಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ನೀರೊಳಗೆ ನೋಡಿ, ಇವನ್ ನೀರಲ್ಲಿ ಇದನ್ನ ಐಡೆಂಟಿಫೈ ಮಾಡೋದು ಈಸಿ ಅಂತ. ಓಕೆ, ಯೂಶಲಿ ಫ್ರೋಸನ್ ಐಸು ಅಥವಾ ಐಸ್ ಗಡ್ಡೆಗಳಲ್ಲಿ ಅಥವಾ ಡೀಪ್ ಸಿ ವಾಟರ್ ಗಳಲ್ಲಿ ಈ ನ್ಯೂಟ್ರಿನೋ ಡಿಟೆಕ್ಟ್ ಮಾಡಬಹುದು. ಯಾಕಂದ್ರೆ ವಾಟರ್ ಸ್ಕ್ಯಾಟರ್ಸ್ ಲೈಟ್ ಅಂತ. ನೀರಿನೊಳಗೆ ವಾಟರ್ ಏನಿರುತ್ತೆ ಗೊತ್ತಾ? ಈ ಒಂದು ಡಾರ್ಕ್, ನಾವು ಇನ್ನೂ ಹೇಳೋದಾದ್ರೆ ನ್ಯೂಟ್ರಿನೋ ಡಿಟೆಕ್ಟರ್ ಗಳು ಕತ್ತಲೆಯಲ್ಲಿ ಇರಬೇಕು. ಯಾಕಂದ್ರೆ ಅದು ಚರಂಕೋ ವಿಕಿರಣ ಫ್ಲಾಶ್ ಅಂತ. ಈಗ ನಿಮ್ಗೆ ಕತ್ಲೆಯಲ್ಲಿ ನೀವು ಫ್ಲಾಶ್ ಆನ್ ಮಾಡಿದ್ರೆ, ನಾರ್ಮಲ್ ಬೆಳಕಿದ್ರೆ ನಿಮ್ಗೆ ಏನಾಗುತ್ತೆ ಸರ್? ಮೊಬೈಲ್ ಅಲ್ಲಿ ನೀವು ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಾಗ ಫ್ಲಾಶ್ ಆಗಲ್ಲ ಅಲ್ವಾ? ಕತ್ಲೆ ಇದ್ದಾಗ ಫ್ಲಾಶ್ ಆಗುತ್ತೆ. ಅಂದ್ರೆ ಈ ತರ ಫ್ಲಾಶ್ ಅಂತಕ್ಕಂಥದ್ದು ಯಾವಾಗ ಆಗುತ್ತೆ ಅಂದ್ರೆ, ನೀರಲ್ಲಿ ಯಾವಾಗ ರಿಯಾಕ್ಟ್ ಆಗುತ್ತೆ ಕಣಗಳು, ನೀರಿನ ಕಣಗಳ ಜೊತೆ ಸ್ಕ್ಯಾಟರ್ ಆಗುತ್ತೆ. ಇದು ಅಣುಗಳು, ಐಸ್ ಅಣು ಅಥವಾ ನೀರಿನ ಕಣಗಳ ಜೊತೆ ಇದು ಸಂಪರ್ಕಕ್ಕೆ ಸಂವಹನ ಮಾಡುವ ನ್ಯೂಟ್ರಿನೋಗಳು ಬೆಳಕನ್ನು ಉತ್ಪಾದಿಸುತ್ತೆ. ಓಕೆ, ಅದ್ರ ಜೊತೆ ಬೆಳಕನ್ನು ಉತ್ಪಾದಿಸಿದಾಗ ಆ ಮಿಂಚುಗಳನ್ನ ನಾವು ಮಾರ್ಗಗಳನ್ನ ಪತ್ತೆ ಹಚ್ಚೋದು, ಎಲ್ಲಿಂದ ಬಂತು, ಹೆಂಗ್ ಬಂತು, ಇದು ಅದ್ರ ಮೂಲ ಏನು, ಅದ್ರ ಶಕ್ತಿಯ ಪ್ರಮಾಣ ಏನು. ಅರ್ಥ ಆಗ್ತಿದೆಯಲ್ಲ? ಚರಕೋ ವಿಕಿರಣದ ಫ್ಲಾಶ್ಗಳು ಅಂತ ಕರಿತೀವಿ ನಾವು. ಹಾಗಾಗಿ ನೀರಲ್ಲಿ ನಮ್ಗೆ ಮಾಡೋದು ತಿಳ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಅಂತ ಹೇಳಿ ಮೆಡಿಟರೇನಿಯನ್ ಸಮುದ್ರದಲ್ಲಿ 2 ಟೆಲಿಸ್ಕೋಪ್ ನ ಹಾಕಿದ್ದಾರೆ. ಇದನ್ನ ಕ್ಯೂಬಿಕ್ ಕಿಲೋಮೀಟರ್ ನ್ಯೂಟ್ರಿನೋ ಟೆಲಿಸ್ಕೋಪ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ ಸರ್? ತುಂಬಾ ಡೀಟೇಲ್ ಬೇಕಲ್ಲ, ಇಷ್ಟು ತಿಳ್ಕೊಳ್ಳಿ ಸಾಕು. ಇನ್ನೂ ಇಲ್ಲಿ ಕೊಟ್ಟಿದ್ದೀನಿ, ಎನಿವೇಸ್ ನಾ PDF ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನಾನು ಏನ್ ಹೇಳಿದ್ನಲ್ಲ, ಇಷ್ಟು ಮಾತ್ರ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಜಾಸ್ತಿ.
ತುಂಬಾ ಇದು ಎಷ್ಟು ಮೀಟರ್ ಇದೆ, ತುಂಬಾ ಎಷ್ಟು ಅಳತೆಲ್ಲಿದೆ, ಓಕೆ, ಇದು ಏನ್ ತುಂಬಾ ಡೀಟೇಲ್ ಬೇಕಾಗಿಲ್ಲ ನಮ್ಗೆ KPSC ಎಕ್ಸಾಮ್ಸ್ ಗಳಿಗೆ ಬೇಕಾಗಿಲ್ಲ. ನೆಕ್ಸ್ಟ್, ಡೋಜರ್ ಫುಶ್ ಗಣಿಗಾರಿಕೆ ವೆರಿ ಇಂಪಾರ್ಟೆಂಟ್ ಸರ್. ಒಂದು ರ್ಯಾಟ್ ಹೋಲ್ ಮೈನಿಂಗ್ ಅಂತ ಇದೆ, ನಿಮ್ಗೆ ಗೊತ್ತಿದೆ ರ್ಯಾಟ್ ಹೋಲ್ ಮೈನಿಂಗ್, ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಡೋಜರ್ ಫುಶ್ ಗಣಿಗಾರಿಕೆ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಡೋಜರ್ ಕಂಟ್ರೋಲ್ ಆಪರೇಷನ್ಸ್ ಅಂತ ಕರಿತೀವಿ. ಏನಿದೆ ನೋಡೋಣ ಬನ್ನಿ. ಗಣಿಗಾರಿಕೆ ಪ್ರಕ್ರಿಯೆಯನ್ನು ಉತ್ತಮಗೊಳಿಸಲು ಇದು ಮಾನವ ರಹಿತ ಸ್ವಯಂಚಾಲಿತ ಯಂತ್ರೋಪಕರಣವಾಗಿದೆ. ಹೌದು ಸರ್, ಇದು ಮಾನವ ಚಾಲಿತ ಸ್ವಯಂಚಾಲಿತ ಯಂತ್ರ. ನೀವು ರ್ಯಾಟ್ ಹೋಲ್ ಬಗ್ಗೆ ತಿಳ್ಕೊಂಡಿದ್ರೆ ಗೊತ್ತಿರುತ್ತೆ. ನಮ್ಮ ಕಲ್ಲಿದ್ದಲು ಮೈನಿಂಗ್ ಅಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಇದು ಟ್ರಕ್ ಸಲಿಕೆ ತಂತ್ರಗಳು ಮತ್ತು ಸಲಿಕೆ ಡಂಪರ್ ಡ್ರ್ಯಾಗ್ ಲೈನ್ ವಿಧಾನಗಳಿಗೆ ಪರ್ಯಾಯವಾಗಿದೆ. ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅಭಿವೃದ್ಧಿಪಡಿಸಿದೆ. ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ 1 ಕರೆಕ್ಟ್, 2 ಕರೆಕ್ಟ್, ಆಪ್ಷನ್ 3 ಇಸ್ ರಾಂಗ್. ಕೇವಲ 2. ಯಾವುದು ಸರ್? ಆಪ್ಷನ್ 1 and 2. ಇಲ್ಲಿ ನೋಡ್ತಾ ಇರಬಹುದು ನೀವು, ಇದೇನಾಗುತ್ತೆ ಗೊತ್ತಾ, ಇದು ಮಾನವ ರಹಿತ. ಇಲ್ಲಿ ಎಲ್ಲಿದೆ ಅಲ್ಲಿ ಡ್ರಿಲ್ ಮಾಡುತ್ತೆ ಫಸ್ಟ್. ಆಮೇಲೆ ಅಲ್ಲೊಂದು ಸ್ಫೋಟಕವಾದ ವಸ್ತುನ ಯೂಸ್ ಮಾಡುತ್ತೆ, ಸಣ್ಣದು. ಸ್ಫೋಟ ಆದಾಗ ಛಿದ್ರ ಆಗುತ್ತೆ. ಎಲ್ಲಿ ನಮ್ಗೆ ಕೋಲ್ ಇದೆ ಅಲ್ಲಿ ಈ ಕನ್ವೇಯರ್ ಬೆಲ್ಟ್ ಅಂತೀವಲ್ಲ, ಬೆಲ್ಟ್ ಮುಖಾಂತರ ಅದು ಆ ಸ್ಫೋಟ ಛಿದ್ರ ಆಗಿರ್ತಕ್ಕಂಥ ಕೋಲ್ಗಳನ್ನ ತಗೊಂಡು ಕಲ್ಲಿದ್ದಲನ್ನ ಅದೇ ಮಾನವ ರಹಿತವಾಗಿ ಅದನ್ನ ಬೇರೆ ಕಡೆಯಿಂದ ಪಾಸ್ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಹಿಂಗೆ ಒಂದ್ ರೀತಿ ನಿಮ್ಗೆ ಅದು ಕಾಲುವೆ ತರ ಕರ್ಕೊಂಡು ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ನಾವು ಡೋಜರ್ ಪುಶ್ ಗಣಿಗಾರಿಕೆ ಅಂತ ಕರಿತೀವಿ. ಇದನ್ನ ಡೆವಲಪ್ ಮಾಡಿದ್ದ ಯಾರು ಅಂದ್ರೆ ಧನ್ಬಾದ್ ಬೇಸ್ಡ್ CSIR ಅಂದ್ರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೈನಿಂಗ್ ಅಂಡ್ ಫ್ಯೂಯಲ್ ರಿಸರ್ಚ್. ಆಯ್ತಾಯ್ತಲ್ಲ? ಇಲ್ಲಿ ಏನಿದೆ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅಂತ ಕೊಟ್ಟಿದ್ವಿ, ದಿಸ್ ಇಸ್ ರಾಂಗ್. ಅದಕ್ಕೆ 3ನೇ ಆಪ್ಷನ್ ತಪ್ಪು. ಇಟ್ ಇಸ್ ಫಸ್ಟ್ ಟೈಮ್ ಇದನ್ನ ಟ್ರಯಲ್ ಬ್ಲಾಸ್ಟ್ ಮಾಡಿ ಡೋಜರ್ ಪುಶ್ ಮೈನಿಂಗ್ ಮೆಥಡ್ ಅನ್ನ ನಾವು ಇಂಡಿಯಾದಲ್ಲಿ ಸಕ್ಸಸ್ ಆಗಿ ನೋಡಿದೀವಿ. ಅಂಡ್ ಇದನ್ನ ಕೂಡ ಈಗ ಆಟೋಮೇಟೆಡ್ ಮೆಷಿನ್ ಆಗಿರೋದ್ರಿಂದ ಇದು ಬೇಗ ಕಾರ್ಯನಿರ್ವಹಿಸುತ್ತೆ ಒಂದ್ ಕಡೆ. ಇನ್ನೊಂದು, ಆಕ್ಸಿಡೆಂಟ್ಸ್ ಆಗೋದು ತಪ್ಪುತ್ತೆ. ಮತ್ತೆ ವೆದರ್ ಕಂಡೀಷನ್ ಇದನ್ನೆಲ್ಲ ನಾವು ಯೂಶಲಿ ನಾರ್ತ್ ಈಸ್ಟ್ ಸ್ಟೇಟ್ ಗಳಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿಲ್ಲ? ಇದು ಅತ್ಯಾಧುನಿಕ ತಾಂತ್ರಿಕ ಪರಿಹಾರವಾಗಿದ್ದು ಕಲ್ಲಿದ್ದಲು ಹೊರತೆಗೆಯುವ ಪ್ರಕ್ರಿಯೆಯನ್ನು ಕ್ರಾಂತಿಗೊಳಿಸುವ ಸುಧಾರಿತ ಡಿಜಿಟಲ್ ತಂತ್ರಗಳನ್ನು ಸಂಯೋಜಿಸುತ್ತದೆ. ಇದು ಸಾಂಪ್ರದಾಯಿಕ ಟ್ರಕ್ ಸಲಿಕೆ ಗಣಿಗಾರಿಕೆ ತಂತ್ರ ಮತ್ತು ಅಲ್ಲಿ ಸಲಿಕೆ ಡಂಪರ್ ಡ್ರ್ಯಾಗ್ ಲೈನ್ ವಿಧಾನಕ್ಕೆ ಕಾರ್ಯಸಾಧನವಾದ ಪರ್ಯಾಯವಾಗಿದೆ. ಅಂದ್ರೆ ಈಗ ಡ್ರಿಲ್ಲಿಂಗ್ ಮಾಡೋದೊಬ್ರು, ತೆಗಿಯೋದೊಬ್ರು, ಅಲ್ಲಿಂದ ಸಾಗಣೆ ಮಾಡಕ್ ಒಬ್ರು ಬೇಕು, ಅಲ್ಲಿಂದ ಡಂಪ್ ಮಾಡಕ್ ಒಬ್ರು, ಅವೇನಿಲ್ಲ. ಇದ್ರಲ್ಲೇ ಮೆಷಿನ್ ಅಲ್ಲಿ ನಿಮ್ಗೆ ಬೆಲ್ಟ್, ಕನ್ವೇರ್, ಡ್ರ್ಯಾಗ್ ಲೈನ್ ಕೂಡ ಅಟ್ಯಾಚ್ ಆಗ್ಬಿಟ್ಟಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್. ಹಾಗಾಗಿ ಕೇಳ್ಬೋದು, ಸುಮ್ನೆ ಕೇಳ್ತಾರೆ ಸರ್ ಡೋಜರ್ ಪುಶ್ ಮೈನಿಂಗ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾಕೆ ಸುದ್ದಿಯಲ್ಲಿತ್ತು? ಓಕೆ, ಏನಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಹಿಂಗ್ ಕೇಳ್ತಾರೆ. ಇದ್ರ ಜೊತೆ ರ್ಯಾಟ್ ಹೋಲ್ ಮೈನಿಂಗ್ ಕೂಡ ನಿಮ್ಗೆ ಗೊತ್ತಿರಬೇಕು. ರ್ಯಾಟ್ ಹೋಲ್ ಮೈನಿಂಗ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಇದು ಆಲ್ರೆಡಿ ಇದೆ. ಇದು ಉದ್ದೇಶ ಏನು ಅಂತ: ಸುರಕ್ಷಿತ ಮಿತಿಗಳಲ್ಲಿ ನಿಯಂತ್ರಿಸಲ್ಪಡುವ ಕಂಪನ ಮತ್ತು ಫೈರಾಕ್ಸ್ ಅನ್ನು ಖಚಿತಪಡಿಸಿಕೊಳ್ಳುತ್ತದೆ. ಇದರ ತಾಂತ್ರಿಕ ಟೆಕ್ನಾಲಜಿ ಏನನ್ನು ಮಾನವರಹಿತ ಕಾರ್ಯಾಚರಣೆಗೆ ಸ್ವಯಂಚಾಲಿತ ಪ್ರಕ್ರಿಯೆ ಆಗಿದೆ. ಅರ್ಥ ಆಗ್ತಿಲ್ಲ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಇದು ಬಿಟ್ರೆ ನಮ್ಗೆ ರ್ಯಾಟ್ ಹೋಲ್ ಮೈನಿಂಗ್ ಬಗ್ಗೆ. ರ್ಯಾಟ್ ಹೋಲ್ ಮೈನಿಂಗ್ ಈಗಲೂ ಕೂಡ ಸುದ್ದಿಯಲ್ಲಿದೆ, ತುಂಬಾ ಸಲ ಸುದ್ದಿಯಲ್ಲಿ ಇರುತ್ತೆ ನಿಮ್ಗೆ. ಬೇರೆ ಬೇರೆ ಜನಗಳ ರಕ್ಷಣೆಗೆ ಯೂಸ್ ಮಾಡಿದ್ರು ಈಗ ಲಾಸ್ಟ್ ಇಯರ್. ಇದು ನಾವು ಈ ಒಂದು ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡಿ ಮೈನಿಂಗ್ ಹೇಗೆ ಹೇಳ್ತಾರೆ. ಇದು 2 ರೀತಿ ಬರುತ್ತೆ. ಒಂದು ನಿಮ್ಗೆ ಬಾಕ್ಸ್ ಟೈಪ್ ಕಟಿಂಗ್ ಬರುತ್ತೆ. ಓಕೆ, ದೇರ್ ಆರ್ 2 ಟೈಪ್ಸ್ ಆಫ್ ಇದ್ರಲ್ಲಿ ಬರುತ್ತೆ. ಒಂದು ಹಾರಿಜಾಂಟಲ್, ಒಂದು ನ್ಯಾರೋ ಟೈಪ್ ಆಫ್ ಇದು ಬರುತ್ತೆ, ಒಂದು ಬಾಕ್ಸ್ ಟೈಪ್ ಆಫ್ ಬರುತ್ತೆ. ಓಕೆ, ಈಗ ರೀಸೆಂಟ್ ಆಗಿ ಪುನಃ ಏನಾಗಿತ್ತು ಅಂದ್ರೆ 12 ಅವರ್ಸ್ ಈ ರ್ಯಾಟ್ ಹೋಲ್ ಮೈನ್ ಟ್ರ್ಯಾಪ್ ಆಗಿದ್ರು ವರ್ಕರ್ಸ್. ಓಕೆ, ವರ್ಕರ್ಸ್ ಟ್ರ್ಯಾಪ್ ಅಸ್ಸಾಂ ಅಲ್ಲಿ ಬಿಕಾಸ್ ಆಫ್ ವೆದರ್, ಅಂದ್ರೆ ಮಳೆ ಒಂದು ಕಾರಣದಿಂದ. ಆಮೇಲೆ ವಾಪಸ್ ಹೊರಗೆ ಬರ್ತಾರೆ. ಇದು ತುಂಬಾ ಡಿಫಿಕಲ್ಟಿ, ತುಂಬಾ ಸ್ಕೇರಿ. ಯಾಕಂದ್ರೆ ಇಲ್ಲಿ ನಿಮ್ಗೆ ಗೊತ್ತು, ನಾರ್ತ್ ಈಸ್ಟ್ ಬೆಟ್ಟ ಗುಡ್ಡ ಕಾಡುಗಳಲ್ಲಿ ಮೈನಿಂಗ್ ಮಾಡಕ್ ಆಗಲ್ಲ. ಸೊ ಈ ತರ ಜಾಗದಲ್ಲಿ ಹೋಗಿ ಅವರು ರ್ಯಾಟ್ ಹೋಲ್ ಅಂದ್ರೆ ಇಲಿ ತರ ಗುಂಡಿ ತೋಡಿ ಮಾಡ್ತಕ್ಕಂಥದ್ದು. ಇದು ಮೇಘಾಲಯದಲ್ಲಿ ಇಲ್ಲ. ಇದು ಒಂದಷ್ಟು ರಾಜ್ಯಗಳಲ್ಲಿ ಬ್ಯಾನ್ ಮಾಡಿದ್ರು. ಪುನಃ ಇದನ್ನ 2014ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬ್ಯಾನ್ ಮಾಡಿತ್ತು. ಆ ಬ್ಯಾನ್ ಪುನಃ ವಾಪಸ್ ತಗೊಂಡಿದೆ 2015ರಲ್ಲಿ. ಅಂದ್ರೆ ಯಾಕಂದ್ರೆ ದೇರ್ ಇಸ್ ನೋ ಅದರ್ ಆಪ್ಷನ್ಸ್ ಟು ಮೈನಿಂಗ್ ಅಲ್ಲಿ. ಬಟ್ ಸುರಕ್ಷತೆಗಳನ್ನ ಇಟ್ಕೊಂಡು ಮಾಡ್ಬೇಕು ಅಂತಕ್ಕಂಥದ್ದು ತುಂಬಾ ಒಂದು ಇದ್ರಲ್ಲಿ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆನೂ ತಿಳ್ಕೊಂಡಿರೋ ರ್ಯಾಟ್ ಹೋಲ್ ಮೈನಿಂಗ್ ಬಗ್ಗೆ. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ಹ್ಯೂಮನ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ವೀಕ್ ಮಾಡಿದಾಗಲೇ ಹೇಳಿದ್ದೆ, ಬಟ್ ಸ್ಟಿಲ್ ಇನ್ನೊಂದ್ಸಲ ತಗೊಂಡಿದ್ದೀನಿ, ನೋಡ್ಕೊಳ್ಳಿ. ಹ್ಯೂಮನ್ ನ್ಯೂಮೋನೋ ವೈರಸ್. ಓಕೆ, ನ್ಯೂಮೋನೋ ವೈರಸ್ ಅಂತಕ್ಕಂಥದ್ದು ಏನಿದೆ, ಇದು ನ್ಯೂಮೋನಿಯಾ ಅಂದ್ರೆ ನಿಮ್ಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ರೀತಿಯಾದ ಕಾಯಿಲೆ. ನಿಮ್ಗೆ ಗೊತ್ತಿದೆ HMPV ವೈರಸ್ ಚೀನಾದಲ್ಲಿ ಏನಾಗಿದೆ, ಇದ್ರಲ್ಲಿ ಏನಾಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ 2 ಕೇಸ್ ಭಾರತದಲ್ಲಿ ಡಿಟೆಕ್ಟ್ ಆಯ್ತು. ಆಮೇಲೆ ಅಹಮದಾಬಾದ್, ಗುಜರಾತ್ ಅಲ್ಲಿ ಆಯ್ತು. ಈಗ 7-8 ಕೇಸ್ 10 ಕೇಸ್ ಈ ತರ ಡೈಲಿ ಹೋಗ್ತಾನೆ ಇದೆ. ಬಟ್ ಹೆದರಿಕೊಳ್ಳುವಂತದ್ದು ಏನಿಲ್ಲ ಇದು. ಓಕೆ, ಕೋವಿಡ್ ತರ ಹೆದರ್ಕೊಳ್ಳುವಂತಕ್ಕಿಲ್ಲ. ಬಟ್ ಸ್ಟಾರ್ಟಿಂಗ್ ಇದ್ರಲ್ಲೇ ನೀವೇನ್ ಮಾಡ್ಕೋಬೇಕು, ಅದನ್ನ ಕ್ಯೂರ್ ಮಾಡ್ಕೋಬಹುದು. ಓಕೆ, ಇದ್ರದ ಆಪ್ಷನ್ಸ್ ನೋಡೋಣ ಬನ್ನಿ.
HMP ವೈರಸ್ ರೋಗಕಾರಕವಾಗಿದ್ದು ಇದು ಎಲ್ಲಾ ವಯಸ್ಸಿನ ಜನರಲ್ಲಿ ಉಸಿರಾಟ ಸೋಂಕನ್ನು ಉಂಟು ಮಾಡುತ್ತದೆ. ಪ್ರಸರಣವು ಪ್ರಾಥಮಿಕವಾಗಿ ಸೋಂಕಿತ ವ್ಯಕ್ತಿಗಳಿಂದ ಉಸಿರಾಟದ ಹನಿಗಳು ಅಥವಾ ಕಲುಷಿತ ಮೇಲ್ಮೈಗಳ ಸಂಪರ್ಕದ ಮೂಲಕ ಸಂಭವಿಸುತ್ತದೆ. ಪುಣೆಯ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ HMP ಬಗ್ಗೆ ಮೊದಲ ಸ್ಥಳೀಯ ಲಸಿಕೆಯನ್ನು ಅಭಿವೃದ್ಧಿಪಡಿಸಿತು. ಯಾವ ಹೇಳಿಕೆ ಸರಿಯಾಗಿದೆ ಅಂತ? ಆಪ್ಷನ್ 1 ಕರೆಕ್ಟ್, ಹೌದು. ಇದು ಯೂಶಲಿ ಬರೋದು ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವ್ರಲ್ಲಿ, ಬಟ್ ಬೇರೆಯವ್ರು ಬರಬಾರ್ದು ಅಂತ ಹೇಳಿ ಬರುತ್ತೆ, ಎಲ್ಲಾ ವಯಸ್ಸಿನವ್ರಿಗೂ ಬರುತ್ತೆ ಇದು. ಓಕೆ, ಬಟ್ ತುಂಬಾ ಬರೋದು ಅಂತವ್ರಿಗೆ. ಮತ್ತೆ ಇದು ಹೌದು, ಯಾರ್ಗಾರು ಅಂತ ಅವರು ಯಾರಿಗ್ ಬಂದಿರುತ್ತೆ ಅವರ ಒಂದು ಸೀನೋದ್ರಿಂದ ಅವರು ಬೇರೆ ಬೇರೆ ರೀತಿಯಾದ ಅವರ ಯೂಸ್ ಮಾಡಿರ್ತಕ್ಕಂತ ಕರವಸ್ತ್ರಗಳನ್ನ ಮುಟ್ಟೋದ್ರಿಂದ, ಆಯ್ತಾ, ಈ ತರದ್ರಿಂದೆಲ್ಲ ಬರುತ್ತೆ. ಆಪ್ಷನ್ 2 ಕರೆಕ್ಟ್, ಆಪ್ಷನ್ 3 ರಾಂಗ್. ಇದಕ್ಕೆ ಯಾವುದೇ ರೀತಿಯಾದ ಲಸಿಕೆ ಇಲ್ಲ. ಕೇವಲ 2 ಆಪ್ಷನ್ ಇಸ್ ದ ರೈಟ್ ಆನ್ಸರ್, 1 and 2. ಓಕೆ, ನಿಮ್ಗೆ ಇಲ್ಲಿ ಪ್ರಮುಖವಾಗಿ ಇದು ಯಾವ ವೈರಸ್ ಏನು ಇದು ಆಲ್ರೆಡಿ ನಾನು ಹೇಳಿದ್ದೀನಿ ಸ್ನೇಹಿತರೆ, ಬಟ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇಟ್ ಈಸ್ ಎ ಪ್ಯಾರಾಮೊಕ್ಸಿವೆರಡೆ ಅಂತಕ್ಕಂಥ ಒಂದು ಫ್ಯಾಮಿಲಿಯಿಂದ ಬರ್ತಕ್ಕಂಥ ಒಂದು ವೈರಸ್. ಇದು ವೈರಲ್ ಪ್ಯಾಥೋಜನ್ ಇಂದ ಆಗ್ತಕ್ಕಂಥ. ಓಕೆ, ವೈರಲ್ ಪ್ಯಾಥೋಜನ್. ಇದನ್ನ ರೆಸ್ಪಿರೇಟರಿ ಸಿಂಟಿಯಲ್ ವೈರಸ್ ಅಂತ ಕರಿತೀವಿ, RSV ಅಂತ ಕೂಡ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಅಂಡ್ ದಿಸ್ ಏನಿದೆ, ಇಟ್ ಈಸ್ ಎ RNA ಬೇಸ್ಡ್ ವೈರಸ್. ಇದು RNA ಬೇಸ್ಡ್ ವೈರಸ್. ಓಕೆ, ಅರ್ಥ ಮಾಡ್ಕೊಳ್ಳಿ. RNA, DNA RNA ಈ ತರ ಎಲ್ಲ ಕೇಳ್ತಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಯಾಕೆ ತಗೊಂಡ್ರೆ 2 ಕೇಸಸ್ ಫಸ್ಟ್ ಸ್ಟಾರ್ಟಿಂಗ್ ಕರ್ನಾಟಕ ಲಾಸ್ಟ್ ಈ ಒಂದು ವೀಕ್ ಅಲ್ಲಿ ಸಿಕ್ತು, ಆಮೇಲೆ ಬೇರೆ ಕಡೆ ಸಿಕ್ತು. ಬಟ್ ಇದನ್ನ ಇನ್ನೊಂದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ನಿಮ್ಗೆಲ್ಲ ಕೇಳಿದ್ದಾನೆ ಪ್ರೀವಿಯಸ್ KPSC ಅಲ್ಲಿ. ಯಾವ್ದಾರ ಒಂದು ಕಾಯಿಲೆ ಕೊಟ್ಬಿಟ್ಟು, ಫಾರ್ ಎಕ್ಸಾಂಪಲ್ TB ಕೊಟ್ಬಿಟ್ಟು, TB ನ ಯಾವ ಒಂದು ಇದರಿಂದ ನಾವು ಡಿಟೆಕ್ಟ್ ಮಾಡ್ತೀವಿ, ಯಾವ ಟೆಸ್ಟ್ ಇಂದ, ಕೋವಿಡ್ ಯಾವ ಟೆಸ್ಟ್ ಇಂದ, ಆತರ ಕೇಳಿದ್ದಾನೆ. ಅದೇ ರೀತಿ ಇದನ್ನು ಕೇಳಬಹುದು ಎಕ್ಸಾಮ್ ಅಲ್ಲಿ ನಿಮ್ಗೆ. ಇದನ್ನ ನಾವು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಟೆಸ್ಟ್ ಅಂತ ಕರಿತೀವಿ. RT-PCR ಇಂದ ಕೂಡ ಡಯಾಗ್ನೋಸ್ ಮಾಡ್ಬೋದು, ಕಂಡುಹಿಡಿಯಬಹುದು. ಇದನ್ನ ನಾವು RT-PCR COVID-19 ಮಾಡ್ತೀವಲ್ಲ, ಅದೇ ರೀತಿ ಇಲ್ಲಿ ಕೂಡ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಮಾಡ್ಬೋದು. HMPV RNA ಇದು ಇಂದ ಡಿಟೆಕ್ಟ್ ಮಾಡಿಕೊಂಡು ನಾವು ಇದಕ್ಕೆ ನೋಡ್ಬೋದು. ಇದು ಸ್ಟಾರ್ಟಿಂಗ್ ಅಲ್ಲಿ ಕ್ಯೂರಬಲ್ ಇನ್ ದ ಸೆನ್ಸ್, ಇದು ಸ್ವಲ್ಪ ಜಾಸ್ತಿ ಆದ್ರೂ ಕ್ಯೂರ್ ಮಾಡೋದು ಹಂಗಂತನಿಲ್ಲ. ಡಿಪೆಂಡ್ಸ್ ಈಗ ಅಪಾನ್ ಇಮ್ಯುನಿಟಿ ಇರಬೇಕು ಅವ್ರಿಗೆ. ಇಮ್ಯುನಿಟಿ ಚೆನ್ನಾಗಿದ್ರೆ, ಅವ್ರು ಚೆನ್ನಾಗಿ ತಿನ್ಕೊಂಡು ಮಾಡ್ಕೊಂಡು ಇಮ್ಯುನಿಟಿ ಆಗಿದ್ರೆ ಅದನ್ನ ಕ್ಯೂರ್ ಮಾಡ್ಬೋದು. ಇಲ್ಲಾಂದ್ರೆ ಕ್ಯೂರ್ ಮಾಡಕ್ ಅಂತಾನೆ ಇಲ್ಲ. ಸ್ಟಾರ್ಟಿಂಗ್ ಬಂದಾಗ ಇದು ನಿಮ್ಗೆ ಜಸ್ಟ್ ನಿಮ್ಗೆ ನೆಗಡಿ ತರ ಬರುತ್ತೆ. ಇದು ನೆಗಡಿ, ಶೀತ, ಓಕೆ, ತಲೆನೋವು, ಮತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗೋದು, ತುಂಬಾ ಮೂಗು ಕಟ್ಕೊಳ್ಳೋದು, ಈ ತರ ಜಾಸ್ತಿ ಆಗ್ತಾ ಹೋಗುತ್ತೆ. ಕಮ್ಮಿ ಇದ್ದಾಗ್ಲೇ ನಾವು ಅದಕ್ಕೆ ಮಾಮೂಲಿ ನಾರ್ಮಲ್ ಟ್ರೀಟ್ಮೆಂಟ್, ವೈರಲ್ ಟ್ರೀಟ್ಮೆಂಟ್ ತಗೊಂಡ್ರೆ ಇದು ವಾಸಿ ಆಗುತ್ತೆ. ಬಟ್ ಇಲ್ಲಿ ಇದರಿಂದ ಎಫೆಕ್ಟಿವ್ ಇದೆಯಲ್ಲ, ಈಗ COVID-19 ಬೇರೆ ಬೇರೆ ಏನೇನೋ ಎಫೆಕ್ಟ್ ಆಯ್ತು ಅಲ್ವಾ. ಇದು ಬಂದವ್ರಿಗೆ ಇದರಿಂದ ಕ್ಯೂರ್ ಆದ್ಮೇಲೆ ಏನೇನ್ ಎಫೆಕ್ಟ್ ಆಗುತ್ತೆ ಅಂದ್ರೆ, ಕ್ರಾನಿಕ್ ತುಂಬಾ ಜಾಸ್ತಿ ಬಂದವ್ರಿಗೆ ಮುಂದೆ ಅದು ಬ್ರಾಂಕಿಯಾಟಿಸ್ ತಿರುಗ್ಬೋದು, ಬ್ರಾಂಕಿಯಾಟಿಸ್ ಆರ್ ನ್ಯೂಮೋನಿಯಾಗ ಆಗ್ಬೋದು. ಸೊ ಈ ತರ ಎಲ್ಲ ಆಗುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಎಲ್ಲ ಇದನ್ನ ಕ್ಯೂರ್ ಮಾಡೋದು ಒಳ್ಳೇದು ಅಂತ ಹೇಳಿ ಇದ್ ಮಾಡಿರ್ತಕ್ಕಂಥದ್ದು. ಓಕೆ, ಇದ್ರ ಬಗ್ಗೆ ತುಂಬಾ ಭಯ ಪಡುವಂತದ್ದು ಏನಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ, ಡೈನಮಿಕ್ ಗ್ರೌಂಡ್ ವಾಟರ್ ರಿಸೋರ್ಸ್ ಅಸೆಸ್ಮೆಂಟ್ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ. ಗ್ರೌಂಡ್ ವಾಟರ್ ಅಂದ್ರೇನು? ಅಂತರ್ಜಲ ಸಂಬಂಧಪಟ್ಟಂತೆ ನಮಗೆ ಒಂದು ಅಸೆಸ್ಮೆಂಟ್ ರಿಪೋರ್ಟ್ ಬಿಡುಗಡೆ ಆಗಿದೆ. ಇಲ್ಲಿ ಭಾರತದಲ್ಲಿ ಅಂತರ್ಜಲ ಹೊರ ತೆಗೆಯುವಿಕೆ ಸರಾಸರಿ 60.47% ಅಷ್ಟಿದೆ. ಹೌದು ಸರ್, ಇದು ಕರೆಕ್ಟ್. ಕೇಂದ್ರ ಅಂತರ್ಜಲ ಪ್ರಾಧಿಕಾರ ಪರಿಸರ ರಕ್ಷಣಾ ಕಾಯ್ದೆ 1986 ಅಡಿಯಲ್ಲಿ ರಚಿಸಲಾಗಿದೆ. 2017ರಿಂದ 24ರವರೆಗೆ ಮಿತಿಮೀರಿದ ಮೌಲ್ಯಮಾಪನ ಘಟಕಗಳ ಶೇಕಡಾವಾರು ಹೆಚ್ಚಾಗಿದೆ. ಇದು ಕಮ್ಮಿ ಆಗ್ತಾ ಬರ್ತಾ ಇದೆ. ಅಂತರ್ಜಲ ನಾವು ಎಕ್ಸ್ಟ್ರಾಕ್ಷನ್ ಇವಾಗ ಬೇರೆ ಬೇರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿರೋದ್ರಿಂದ ಎಕ್ಸ್ಟ್ರಾಕ್ಷನ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಹಾಗಾಗಿ ದಿಸ್ ಇಸ್ ರಾಂಗ್. ಎಷ್ಟು ಸರಿಯಾಗಿದೆ ಸರ್? ಆಪ್ಷನ್ 1 and 2 ಇಸ್ ದ ರೈಟ್ ಆನ್ಸರ್. 1 and 2. ಓಕೆ, ಫೈನ್ ಸರ್. ಇದನ್ನ ಕೇಂದ್ರೀಯ ಅಂತರ್ಜಲ ಮಂಡಳಿ ಮತ್ತೆ ರಾಜ್ಯಗಳು ಸೇರಿ ಈ ಒಂದು ಜಂಟಿಯಾಗಿ ಅಸೆಸ್ಮೆಂಟ್ ನ ಬಿಡುಗಡೆ ಮಾಡಿರೋದು. ನೋಡಿ, ನಾವು ಗ್ರೌಂಡ್ ವಾಟರ್ ನ ಈಗ ಅಂತರ್ಜಲ ಮರುಪೂರೀಕರಣ, ರೀಚಾರ್ಜ್ ಅಂತ ಕರಿತೀವಿ, ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ ಕರಿತೀವಿ. ಅದು ಆಗ್ತಾ ಇದೆ. 46.90 ಬಿಲಿಯನ್ ಕ್ಯೂಬಿಕ್ ಮೀಟರ್ ಅಷ್ಟು ಆಗ್ತಾ ಇದೆ. ಬಟ್ ಆದ್ರೂ ನಾವು ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದೀವಿ ಆನ್ಯುವಲಿ. ಬಟ್ ಈ ಆವರೇಜ್ ಆಫ್ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್ ನಮ್ಮ ಕಂಟ್ರಿಲಿ ನೋಡಿದ್ರೆ 60%. ನೋಡಿ, ಆಲ್ ಆನ್ಯುವಲ್ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್ ಫಾರ್ ಆಲ್ ಯೂಸರ್ಸ್ 245.65 ಬಿಲಿಯನ್ ಕ್ಯೂಬಿಕ್ ಮೀಟರ್ ಇದೆ. ಅಂದ್ರೆ 60.47% ಅಷ್ಟು ನಾವು ಮಾಡ್ತಾ ಇದೀವಿ. ಹಾಗಾಗಿ ಇದನ್ನ ನಾವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದು ಒಂದು ನಮ್ಗೆ ಅಂಕಿಅಂಶ ಕೊಡುತ್ತೆ ಈ ರಿಪೋರ್ಟ್. ಓಕೆ, ಇನ್ನು ಈ ರಿಪೋರ್ಟ್ ಅಲ್ಲಿ ಬೇರೆ ಬೇರೆ ಹೇಳ್ತಾ ಹೋಗುತ್ತೆ ಸ್ನೇಹಿತರೆ. ಅದರ್ ಕೀವರ್ಡ್ಸ್ ಅಂದ್ರೆ ಗ್ರೌಂಡ್ ವಾಟರ್ ರೀಚಾರ್ಜ್ ನಾವು ಇನ್ಕ್ರೀಸ್ ಆಗಿದೆ ಪ್ರೀವಿಯಸ್ ಇಯರ್ ನೋಡ್ತಾ. ಅಂತರ್ಜಲ ಮರುಪೂರೀಕರಣ ಇದೆಯಲ್ಲ, 15 ಬಿಲಿಯನ್ ಕ್ಯೂಬಿಕ್ ಮೀಟರ್ ಅಷ್ಟು ಇನ್ಕ್ರೀಸ್ ಆಗಿದೆ.
ಎಕ್ಸ್ಟ್ರಾಕ್ಷನ್ ಕೂಡ 3 ಬಿಲಿಯನ್ ಅಷ್ಟು ನಾವು ಪ್ರೀವಿಯಸ್ 2017 24 ಕಂಪೇರ್ ಮಾಡಿದ್ರೆ 3 ಬಿಲಿಯನ್ ಅಷ್ಟು ಕಮ್ಮಿ ಆಗಿದೆ. ಎಕ್ಸ್ಟ್ರಾಕ್ಷನ್ ಕಮ್ಮಿ ಆಗಿದೆ, ಮತ್ತೆ ಅದರ ಒಂದು ಇದು ಕೂಡ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಅದು ಬಿಟ್ಟು ಬೇರೆ ಬೇರೆ ನಿಮಗೆ ಇಲ್ಲಿ ರಿಪೋರ್ಟ್ ಅಲ್ಲಿ ಹೇಳ್ತಾ ಹೋಗುತ್ತೆ. 2017 ಕಂಪೇರ್ ಮಾಡಿದ್ರೆ ಎಷ್ಟು ನಮ್ಗಿತ್ತು, ಇವಾಗ ಎಷ್ಟಿದೆ ಅಂತ ತುಂಬಾ ಇದೆ. ಅಷ್ಟೊಂದು ತುಂಬಾ ಡೀಟೇಲ್ ಬೇಕಾಗಿಲ್ಲ. ಇದ್ರ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಏನ್ ಕೇಳ್ತಾನೆ, ಇಲ್ಲಿ ನಾನು ಏನು ಹೈಲೈಟ್ ಮಾಡಿದ್ದೆ ಅದನ್ನ ಕೇಳ್ತಾನೆ. ಮತ್ತೆ ಇದನ್ನ ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ಸೆಕ್ಷನ್ 3 ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಈ ಒಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಗಳಿಂದ ಮತ್ತೆ ಸ್ಟೇಟ್ ಯೂನಿಯನ್ ಟೆರಿಟರಿ ರಾಜ್ಯಗಳಲ್ಲಿ ಜಂಟಿಯಾಗಿ ಒಂದು ಮಾಡಿರ್ತಕ್ಕಂಥ ರಿಪೋರ್ಟ್. ಇದು ಜಲಶಕ್ತಿ ಮಿನಿಸ್ಟರ್ ರಿಲೀಸ್ ಮಾಡಿರ್ತಕ್ಕಂಥದ್ದು ಡೈನಾಮಿಕ್ ಗ್ರೌಂಡ್ ವಾಟರ್ ರಿಸೋರ್ಸಸ್ ಅಸೆಸ್ಮೆಂಟ್. ಓಕೆ, ನೆಕ್ಸ್ಟ್ ಬರ್ತೇನೆ. ರಾಷ್ಟ್ರಗೀತೆ ನೋಡಿ, ರಾಷ್ಟ್ರಗೀತೆಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್. ತಮಿಳುನಾಡಲ್ಲಿ ಏನಾಯ್ತು, ತಮಿಳುನಾಡಲ್ಲಿ ಗವರ್ನರ್ ಅಲ್ವಾ, ರಾಜ್ಯಪಾಲರು ಹೊಟ್ಟೋಗ್ತಾರೆ ಅವರು. ಆ ವರ್ಷದ ಒಂದು ಇದನ್ನ ಸ್ಟಾರ್ಟಿಂಗ್ ವರ್ಷದಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ, ಪ್ರತಿ ವರ್ಷ ಮತ್ತೆ ಹೊಸದಾಗಿ ಬಂದಿರತಕ್ಕಂತ ವಿಧಾನಸಭೆ ಅಥವಾ ಪ್ರತಿ ವರ್ಷದ ಮೊದಲ ಒಂದು ವಿಧಾನ ಮಂಡಳಿಗಳಲ್ಲಿ ಬಂದು ಭಾಷಣ ಮಾಡ್ತಾರೆ. ಬಟ್ ಈ ಟೈಮು ಅವ್ರು ಮಾಡ್ಲಿಲ್ಲ ರಾಜ್ಯಪಾಲರು. ಎಲ್ಲಿ? ತಮಿಳುನಾಡಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ತಗೊಂಡಿದ್ದೀನಿ, ಕೇಳಬಹುದು ಎಕ್ಸಾಮ್ ಅಲ್ಲಿ. ಆಂಧ್ರ ಪ್ರದೇಶದ ಮದನಪಲ್ಲಿ ರವೀಂದ್ರನಾಥ ಠಾಗೂರ್ ಅವರು ರಾಷ್ಟ್ರಗೀತೆಯನ್ನು ಬಂಗಾಳಿಂದ ಇಂಗ್ಲಿಷ್ ಅನುವಾದಿಸಿದರು. ನೋಡಿ, ರಾಷ್ಟ್ರಗೀತೆ ಅಂದಾಗ ನಿಮ್ಗೆ ಅದು ಎಲ್ಲಿತ್ತು, ಯಾವ ಭಾಷೆ ಇತ್ತು, ಆಮೇಲೆ ಯಾವ ಭಾಷೆ ಮಾಡಿದ್ರು ಅದು ಗೊತ್ತಿರಬೇಕು. ಎಸ್, ದಿಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ರಾಷ್ಟ್ರೀಯ ಗೌರವಗಳಿಗೆ ಹವಾಮಾನ ತಡೆ ಕಾಯ್ದೆ 1971 ರಾಷ್ಟ್ರಧ್ವಜ, ಭಾರತ ಸಂವಿಧಾನ, ರಾಷ್ಟ್ರಗೀತೆ ಮತ್ತು ಭಾರತದ ನಕ್ಷೆ ಒಳಗೊಂಡಿರುವ ಯಾವುದೇ ರಾಷ್ಟ್ರೀಯ ಚಿಹ್ನೆಗಳ ಉಲ್ಲಂಘನೆ ಅಥವಾ ಅವಮಾನವನ್ನು ನಿಷೇಧಿಸುತ್ತದೆ. ಹೌದು ಸರ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಉದ್ದೇಶಪೂರ್ವಕವಾಗಿ ಭಾರತೀಯ ರಾಷ್ಟ್ರಗೀತೆಯನ್ನು ಹಾಡುವುದನ್ನು ನಿರಾಕರಿಸುವ ಅಥವಾ ತಡೆಯುವ ಯಾವುದೇ ವ್ಯಕ್ತಿಗೆ 3 ವರ್ಷದ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಲಾಗುತ್ತದೆ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಎಲ್ಲ ಆಪ್ಷನ್ ಇಲ್ಲಿ ಆಪ್ಷನ್ 1 ಅಂತೂ ಸ್ಟ್ಯಾಟಿಕ್ ಕ್ವಶನ್. ಹೌದು, ರವೀಂದ್ರನಾಥ ಠಾಗೂರ್ ಅವರು ರಾಷ್ಟ್ರಗೀತೆ ಬಂಗಾಳದ ಇಂಗ್ಲಿಷ್ಗೆ ಆಂಧ್ರ ಪ್ರದೇಶ ಮದನಪಲ್ಲಿಯಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥದ್ದು. ಇನ್ ಆಪ್ಷನ್ 2 ಇದೆಯಲ್ಲ, ದಿಸ್ ಇಸ್ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ ಆಕ್ಟ್ ಅಂತ ಇದೆ. ಓಕೆ, 1971 ಅದ್ರಲ್ಲಿ ಹೇಳುತ್ತೆ. ಅದರಲ್ಲಿ ನ್ಯಾಷನಲ್ ಸಿಂಬಲ್ ಆಗಿರ್ಬೋದು, ಫ್ಲಾಗ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಗಿರ್ಬೋದು, ಆಂಥಮ್ ಮ್ಯಾಪ್ ಆಗಿರ್ಬೋದು, ಮ್ಯಾಪ್ ಆಫ್ ಇಂಡಿಯಾ ಆಗಿರ್ಬೋದು, ಅದಕ್ಕೆ ಇನ್ಸಲ್ಟ್ ಮಾಡಂಗಿಲ್ಲ ಅಂತ. ಮತ್ತೆ ಯಾರ್ಯಾರು ಇಂಟೆನ್ಷನಲಿ ಅದ ನಾವು ನ್ಯಾಷನಲ್ ಆಂಥಮ್ ಮಾಡಲ್ಲ, ಮತ್ತೆ ಬೇರೆ ರೀತಿ ಇಂಡಿಯನ್ ನ್ಯಾಷನಲ್ ಆಂಥಮ್ ಆಗಿರ್ಬೋದು ಡಿಸ್ಟರ್ಬ್ ಮಾಡ್ತಾ ಇರ್ತಕ್ಕಂಥ ಡಿಸ್ಟರ್ಬ್ ಮಾಡೋದು, ಈ ತರ ಏನಾದ್ರು ಬೇರೆ ಬೇರೆ ಆದ ಅಗೌರವ ತೋರಿಸಿದ್ರೆ ನ್ಯಾಷನಲ್ ಹಾನರ್ಸ್ಗೆ, ಸೊ ಅಂತವ್ರಿಗೆ 3 ವರ್ಷಗಳ ಕಾಲ ಶಿಕ್ಷೆ ಮತ್ತು ಫೈನ್ ಎರಡೂ ಕೂಡ ಮಾಡಲಾಗುತ್ತೆ. ಆಸ್ ಪರ್ ದ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ ಆಕ್ಟ್ 1971 ಪ್ರಕಾರ. ಅದು ಸರ್ ರಾಷ್ಟ್ರೀಯ ಗೌರವಗಳ ಹವಾಮಾನ ತಡೆ ಕಾಯ್ದೆ 1971 ಪ್ರಕಾರ. ಓಕೆ, ಇನ್ನು ಇದೊಂದೇ ಅಲ್ಲ, ನಿಮ್ಗೆ ಕೋಡ್ ಆಫ್ ಕಂಡಕ್ಟ್ ನ್ಯಾಷನಲ್ ಆಂಥಮ್ ಬಗ್ಗೆ ಗೊತ್ತಿರ್ಬೇಕು. ನಿಮ್ಗೆ ಗೊತ್ತಿದೆ, ನಾವು ನ್ಯಾಷನಲ್ ಆಂಥಮ್ ಮಾಡ್ಬೇಕಾದ್ರೆ ಎದ್ದು ನಿಂತ್ಕೋಬೇಕು ಆಡಿಯನ್ಸ್ ಅಲ್ವಾ. ಎಸ್, ಬಟ್ ಮತ್ತೆ ನ್ಯಾಷನಲ್ ಆಂಥಮ್ ನ ಹೆಂಗೆ ಬೇಡದೇ ರೀತಿ ಆಡೋದು, ಆತರ ಎಲ್ಲ ಮಾಡೋದು, ಅದಕ್ಕೆ ಅವಮಾನ ಆತರ ಎಲ್ಲ ಮಾಡಂಗಿಲ್ಲ. ಮತ್ತೆ ನ್ಯಾಷನಲ್ ಆಂಥಮ್ ಯಾವಾಗ ಎದ್ದು ನಿಂತ್ಕೊಳಕ್ ಆಗಲ್ಲ, ಐದರ್ ವಯಸ್ಸಾಗಿರೋರು ಅಥವಾ ಡಿಸಬಿಲಿಟಿ ನಿಂತ್ಕೊಳಕ್ ಆಗಲ್ಲ ಅಂತವ್ರು ಕೂತ್ಕೊಳ್ತಾರೆ. ಅದು ಬಿಟ್ಟು ಇದನ್ನ ಒಂದು ಡಾಕ್ಯುಮೆಂಟರಿ ಆಗಿ ಮಾಡಿದಾಗ, ನ್ಯೂಸ್ ರೀಲ್ ಆಗಿ ಮಾಡಿದಾಗ ಅಂತ ಟೈಮಲ್ಲಿ ಸ್ಟ್ಯಾಂಡ್ ಅಪ್ ಆಗಿ ನಿಂತ್ಕೊಳ್ಳೋ ನೆಸಿಟಿ ಇಲ್ಲ. ಓಕೆ, ನ್ಯೂಸ್ ರೀಲು ಮತ್ತೆ ಡಾಕ್ಯುಮೆಂಟರಿ ಇದು ಪರ್ಫಾರ್ಮ್ ಅಲ್ಲಿ ಯೂಸ್ ಮಾಡಿದಾಗ ನಿಂತ್ಕೊಳ್ಳೋ ನೆಸಿಟಿ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ಮತ್ತೆ ನ್ಯಾಷನಲ್ ಆಂಥಮ್ ನ ನಾವು 52 ಸೆಕೆಂಡ್ಸ್ ಗಳಲ್ಲಿ ಮುಗಿಸ್ಬೇಕು. ಅದರಲ್ಲಿ ಫಸ್ಟ್ ಅಂಡ್ ಲಾಸ್ಟ್ ಲೈನ್ಸ್ ಇರುತ್ತೆ, ಅದನ್ನ 20 ಸೆಕೆಂಡ್ಸ್ ಅಲ್ಲಿ ಮುಗಿಸ್ಬೇಕು. ಈ ತರ ಎಲ್ಲ ಅದ್ರ ರೂಲ್ಸ್ ಇದೆ. ಬಟ್ ಟೋಟಲ್ ನಾವು ಆಂಥಮ್ ನ 52 ಸೆಕೆಂಡ್ ಗಳಲ್ಲಿ ನಾವು ಹಾಡಿ ಮುಗಿಸ್ಬೇಕು ಅಂತ ಇದೆ. ಓಕೆ, ಅದು ಕೂಡ ಗೊತ್ತಿರಲಿ, ಎಕ್ಸಾಮ್ಗೆ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸರ್, ಭಾರತ್ ಪೋರ್ಟಲ್ ಅನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಭಿವೃದ್ಧಿಪಡಿಸಿದ ಆನ್ಲೈನ್ ವೇದಿಕೆಯಾಗಿದೆ. ಇದು ಭಾರತೀಯ ಕಾನೂನು ಜಾರಿ ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಕೌಂಟರ್ ಪಾರ್ಟ್ಸ್ ನಡುವಿನ ಸಹಯೋಗವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಹೇಳ್ತೀವಿ ಲಾಂಚ್ ಆಫ್ ಭಾರತ್ ಪೋಲ್ ಹೇಳ್ತೀರಾ ಏನಿದು ಅಂತ? ಯಾವುದು ತಪ್ಪಾಗಿದೆ ಕೇಳಿದ್ರು ಸರಿಯಲ್ಲ ಇಲ್ಲಿ ಸ್ನೇಹಿತರೆ. ಎರಡು ತಪ್ಪಲ್ಲ ಇಲ್ಲಿ, ಎರಡು ಸರಿ ಅಂತ ಅರ್ಥ. ಇದು ಭಾರತ್ ಪೋಲ್ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ಈ ಪೋರ್ಟಲ್ ನ ಸಾರಿ ಎರಡನೇ ತಪ್ಪಿದೆ. ಎರಡಲ್ಲ, ತಪ್ಪಾಗಿರೋದು ಯಾವ್ದು ಅಂತ ಕೇಳಿರೋದಲ್ವಾ, ಒಂದನೇದು ತಪ್ಪಿದೆ. ಒಂದ್ ಸೆಕೆಂಡ್
ಇಲ್ಲಿ ನೋಡಿ, ಇದು ತಪ್ಪಿದೆ. ಇದನ್ನ ರಾಷ್ಟ್ರ ತನಿಖಾ ಸಂಸ್ಥೆ ಇದೆಯಲ್ಲ, ದಿಸ್ ಇಸ್ ರಾಂಗ್. ಇದನ್ನ ಡೆವಲಪ್ ಮಾಡಿದ್ದು ಸಿಬಿಐ. ಆಪ್ಷನ್ 2 ಸರಿ ಇದೆ. ನಮ್ಗೆ ಯಾವ್ದು ತಪ್ಪಾಗಿದೆ ಅಂತ ಕೇಳಿರೋದ್ರಿಂದ ಆಪ್ಷನ್ 1 ತಪ್ಪಿದೆ. ಓಕೆ, ಎಸ್. ಇದನ್ನ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಂಡ್ ಹೋಮ್ ಮಿನಿಸ್ಟರ್ ಯಾರಿದ್ದಾರೆ, ನಮ್ಮ ಅಮಿತ್ ಶಾ ಬಿಡುಗಡೆ ಮಾಡ್ತಕ್ಕಂಥದ್ದು. ಇದನ್ನ ಸಿಬಿಐ ಡೆವಲಪ್ ಮಾಡಿರ್ತಕ್ಕಂಥದ್ದು. ಇಷ್ಟೇ ಸರ್. ನೋಡಿ, ಇವಾಗ ನಮ್ಮ ದೇಶದಲ್ಲಿ ತಗೊಳ್ಳಿ, ನಾವು ಸಿಬಿಐ ಏನ್ ಮಾಡುತ್ತೆ ಸರ್, ಇಂಟರ್ಪೋಲ್ ಜೊತೆ ನಮ್ಮ ಭಾರತದಿಂದ ಕೋಆರ್ಡಿನೇಟ್ ಮಾಡೋದು ಸಿಬಿಐ. ಹೊರದೇಶದಲ್ಲಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿರೋ ಕ್ರೈಮ್ಗಳಾಗಿರ್ಬೋದು, ದೇಶದಲ್ಲಿ ನಾವು ನೋಡಿದಾಗ ನಿಮ್ಗೆ ಬೇರೆ ಬೇರೆ ರೀತಿ ಟ್ರಾನ್ಸಾಕ್ಷನ್ ಕ್ರೈಮ್ಗಳು ಸಿಗ್ತವೆ. ಅಂದ್ರೆ ಫೈನಾನ್ಷಿಯಲ್ ಕ್ರೈಮ್ ಇರುತ್ತೆ, ಆನ್ಲೈನ್ ಡಿಜಿಟಲ್ ಕ್ರೈಮ್ಗಳು ಮಾಡ್ತಕ್ಕಂಥದ್ದು, ಅಥವಾ ಸೈಬರ್ ಕ್ರೈಮ್ಗಳು, ಆರ್ಗನೈಸ್ಡ್ ಸಂಘಟಿತ ಕ್ರೈಮ್ಗಳಾಗಿರೋದು, ಡ್ರಗ್ ಟ್ರಾಫಿಕ್, ಬೇರೆ ಬೇರೆ ಒಂದು ಸಂಸ್ಥೆಗಳು ನೋಡ್ಕೋತಾ ಇರುತ್ತೆ. ಬಟ್ ಇದೆಲ್ಲಕ್ಕೂ ಲಿಂಕ್ ಇರೋದೇ ಆದ್ರೆ ಡ್ರಗ್ ಟ್ರಾಫಿಕಿಂಗ್ ಮಾಡ್ಬೋದು ಅಲ್ವಾ. ಫೈನಾನ್ಷಿಯಲ್ ಕ್ರೈಮ್ ಮಾಡಿ ಅವರು ಅದನ್ನ ನೀವು ಏನೋ ಹವಾಲ ಮಾಡೋದು, ಹವಾಲ ಅಂದ ತಕ್ಷಣ ಇಡಿ ಬರುತ್ತೆ, ಬೇರೆ ಬೇರೆ ತನಿಖಾ ಸಂಸ್ಥೆಗಳು. ಸೊ ಇವಕ್ಕೆಲ್ಲ ಲಿಂಕ್ ಇರಬೇಕು, ಒಂದೇ ಕಡೆ ಸಿಗ್ಬೇಕು. ಸೊ ಹಂಗಾಗಿ ಈ ಎಲ್ಲನೂ ಕೂಡ ಸಪರೇಟ್ ಒಂದೇ ಕಡೆ ಮಾಡ್ಬೇಕು, ಕೋಆರ್ಡಿನೇಷನ್ ಇರಬೇಕು ಅಂತ ಅಲ್ಲಿ ಸಿಬಿಐ ಭಾರತ್ ಪೋಲ್ ಅಂತಕ್ಕಂಥ ಒಂದು ಅಫಿಷಿಯಲ್ ವೆಬ್ಸೈಟ್, ಒಂದು ಪೋರ್ಟಲ್ ನ ಡೆವಲಪ್ ಮಾಡಿರ್ತಕ್ಕಂಥ. ಅರ್ಥ ಆಗ್ತಿದೆಯಲ್ಲ. ಇದರಲ್ಲಿ ಎಲ್ಲಾ ರೀತಿಯಾದ ಕೊಲಾಬರೇಷನ್ಸ್ ಗಳು ಮತ್ತೆ ಕೋಆರ್ಡಿನೇಷನ್ಸ್ ಗಳು ಒಂದೇ ಕಡೆ ನಮ್ಗೆ ಎಲ್ಲಾ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ, ಸಿಬಿಐ ಆಗಿರ್ಬೋದು, CS ನಮ್ಮ ಇದಾಗಿರ್ಬೋದು, ಅಥವಾ ಪೊಲೀಸ್ನವರಾಗಿರ್ಬೋದು. ಇವನ್ ಪೊಲೀಸ್ನವರು ಕೂಡ ಇಲ್ಲಿ ಇನ್ಫಾರ್ಮೇಶನ್ಸ್ ಗಳನ್ನ ಅದು ಈ ಒಂದು ಕ್ರೈಮ್ ಗಳಿಗೆ ಸಂಬಂಧಪಟ್ಟಂತೆ ಹಾಕೋದಾಗಿರ್ಲಿ, ಅಲ್ಲಿಂದ ಟ್ರ್ಯಾಕ್ ಮಾಡೋದಾಗ್ಲಿ, ಇವೆಲ್ಲ ಕೂಡ ಮಾಡೋದು ಒಂದೇ ಕಡೆ ಎಲ್ಲ ಸಿಗುತ್ತೆ. ಮತ್ತೆ ಇದನ್ನ ರೆಫರೆನ್ಸ್ ಆಗಿ ನಾವು ಇಂಟರ್ಪೋಲ್ ಅಲ್ಲೂ ಕೂಡ ಬಳಸ್ಕೋಬಹುದು. ಓಕೆ, ಸೊ ಹಂಗಾಗಿ ಇದನ್ನ ಡೆವಲಪ್ ಮಾಡಿರೋದು ನೋಡ್ಕೊಳ್ಳಿ. ಈಗ ರೆಡ್ ಕಾರ್ನರ್ ನೋಟಿಸ್ ಗಳಾಗಿರ್ಬೋದು, ಸೊ ಇವೆಲ್ಲ ಒಂದೇ ಕಡೆ ಸಿಕ್ಬಿಡ್ತಾರೆ ನಿಮ್ಗೆ, ಅಲ್ಲಿ ಇಲ್ಲಿ ಹೋಗಿ ಹುಡ್ಕೊಳ ಸಿಟಿ ಇದೆ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2025. ಓಕೆ, ಭಾರತವು ಪಟ್ಟಿಯಲ್ಲಿ 85ನೇ ಸ್ಥಾನದಲ್ಲಿ ಹೊರಹೊಮ್ಮಿದೆ. ಅಂದ್ರೆ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರು ವಿಶ್ವದ 57 ರಾಷ್ಟ್ರಗಳಿಗೆ ವೀಸಾ ಮುಕ್ತವಾಗಿ ಪ್ರಯಾಣಿಸಬಹುದು. ಇದೊಂದು ಜಾಗತಿಕ ಪೌರತ್ವ ಮತ್ತು ನಿವಾಸ ಸಲಹಾ ಸಂಸ್ಥೆಯಾದ ಹೆನ್ಲಿ ಮತ್ತು ಪಾಲುದಾರರು ಸಂಕಲಿಸಿದ್ದರೆಂದು ಪ್ರಕಟಿಸಿದ್ದಾರೆ. ಅಂದ್ರೆ ಅವರು ಅದನ್ನ ಒಟ್ಟಿಗೆ ತಗೊಬಂದು ಸಂಕಲನ ಮಾಡಿ ಪ್ರಕಟ ಮಾಡಿದ್ದಾರೆ. ಯಾರು? ಹೆನ್ಲಿ ಅಂಡ್ ಅದರ್ಸ್. ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ಕರೆಕ್ಟ್. ಯಾವ್ದು ತಪ್ಪಾಗಿದೆ ನೋಡಿ, ಇದು ಯಾವ್ದು ತಪ್ಪಾಗಿದೆ ಅಗೇನ್, ಇದು ಯಾವ್ದು ತಪ್ಪಾಗಿಲ್ಲ. ಹಾಗಾಗಿ 1 ಮತ್ತು 2 ಎರಡು ಆಪ್ಷನ್ಸ್ ಕೂಡ ಕರೆಕ್ಟ್. ಇದನ್ನ ಯಾರು ಬಿಡುಗಡೆ ಮಾಡೋದು? ಹೌದು ಸರ್, ಇಟ್ ಈಸ್ ಇದನ್ನ ಬಿಡುಗಡೆ ಮಾಡೋದು ಯಾರು ಅಂದ್ರೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಜೊತೆ ಸೇರಿ ಅಲ್ಲಿರ್ತಕ್ಕಂಥ ಡೇಟಾ ಬೇಸ್ ಗಳನ್ನ ತಗೊಂಡು ನಮ್ಮ ಏರ್ ಟ್ರಾನ್ಸ್ಪೋರ್ಟೇಷನ್, ವೀಸಾ ಎಲ್ಲಿದೆ, ವೀಸಾ ಆನ್ ಅರೈವಲ್, ಬಂದ್ಮೇಲೆ ವೀಸಾ ಕೊಡ್ತೀವಿ, ವೀಸಾ ಫ್ರೀ, ಈ ತರ ನಾವು ನೋಡಿ. ಈಗ ಇದು ವೆರಿ ಇಂಪಾರ್ಟೆಂಟ್. ಇದನ್ನ ಹೆನ್ಲಿ ಮತ್ತೆ ಪಾರ್ಟ್ನರ್ಸ್ ಬಿಡುಗಡೆ ಮಾಡಿದ್ದು ಅದೊಂದ್ ಕಡೆ ಆದ್ರೆ, ಇದರಲ್ಲಿ ಸಿಂಗಾಪುರ್ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ಸೆಕೆಂಡ್ ಪ್ಲೇಸ್ ಜಪಾನ್ ಇದೆ. ಅಂದ್ರೆ ಏನು ಅಂತಂದ್ರೆ, ಆ ಪಾಸ್ಪೋರ್ಟ್ ಅಲ್ಲಿ ಎಷ್ಟು ದೇಶಗಳಿಗೆ ಫ್ರೀ ಆಗಿ ಹೋಗ್ಬೋದು ಕೊಡ್ತಾರೆ ಅಂತ, ಆ ದೇಶಗಳಿಗೆ. ಅರ್ಥ ಆಗ್ತಿದೆಯಲ್ಲ. ಫ್ರೀ ವೀಸಾ ಆಫರ್ ಮಾಡ್ತಾರೆ ಅವರು ಎಲ್ಲಾ ದೇಶಗಳಿಗೂ. ಅಂದ್ರೆ ಅಲ್ಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಕನಾಮಿ ಆಕ್ಟಿವಿಟಿ ಆಗ್ಲಿ ಅಂತ ಹೇಳಿ ಫ್ರೀ ವೀಸಾ ಕೊಡೋದು, ಅಥವಾ ವೀಸಾ ಅರೈವಲ್ ಕೊಡೋದು, ಕನ್ಸೆಷನ್ ಕೊಡೋದು, ಈ ತರ ಎಲ್ಲಾ ತರ ಇರುತ್ತೆ. ಅಂತದ್ದು ವೆರಿ ಗುಡ್. ಈಗ ಸಿಂಗಾಪುರ್ಗೆ ಯಾರು ಬೇಕಾದ್ರೂ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಅಂತೀವಿ. ಸೆಕೆಂಡ್ ಜಪಾನ್. ನಮ್ಮ ಭಾರತ 57 ನೇಷನ್ಸ್ ಗಳಿಗೆ ಫ್ರೀ ಒಂದು ಇದನ್ನ ಕೊಡುತ್ತೆ. ಹಾಗಾಗಿ ನಮ್ದು 85ನೇ ಸ್ಥಾನದಲ್ಲಿದೆ. ಇಲ್ಲಿ ಜಪಾನ್ ಮತ್ತೆ ಸಿಂಗಾಪುರ್ ಇದೆಲ್ಲ ಮೋಸ್ಟ್ ಆಫ್ ದ ನೇಷನ್. ನೋಡಿ, ಸಿಂಗಾಪುರ್ ಆಫರಿಂಗ್ 133 ಕಂಟ್ರೀಸ್ಗೆ ಫ್ರೀ ವೀಸಾ ಕೊಡುತ್ತೆ. ಹಾಗೆ ಸಿಂಗಾಪುರ್ 135 ಕಂಟ್ರೀಸ್ಗೆ ಫ್ರೀ ವೀಸಾ ಕೊಡುತ್ತೆ. 227 ಗ್ಲೋಬಲ್ ಡೆಸ್ಟಿನೇಷನ್ ನಲ್ಲಿ 195 ರಾಷ್ಟ್ರಗಳಿಗೆ ಕೊಡುತ್ತೆ. ಓಕೆ, ಸೊ ಹಂಗಾಗಿ ಇದನ್ನ ಕೊಡ್ತಾರೆ. ಆ ಒಂದು ಬೇಸಿಸ್ ಮೇಲೆ ರ್ಯಾಂಕ್ ನ ಅಳಿತಾರೆ. ನೆಕ್ಸ್ಟ್, ದ ಫ್ಯೂಚರ್ ಜಾಬ್ಸ್ ರಿಪೋರ್ಟ್ 2025. ಇದು ವೆರಿ ಇಂಪಾರ್ಟೆಂಟ್ ಸರ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ ಪ್ರಕಟಣೆ ಮಾಡುತ್ತೆ. ಹಂಗಾಗಿ WEF ಇವೆಲ್ಲ ರಿಪೋರ್ಟ್ಗಳು ಏನ್ ಬಿಡುಗಡೆ ಮಾಡುತ್ತೆ, ವರ್ಲ್ಡ್ ಬ್ಯಾಂಕು, IMF ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಎಸ್, ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಫ್ಯೂಚರ್ ಜಾಬ್ ರಿಪೋರ್ಟ್. ಅಂಚೆ ಸೇವೆ ಗುಮಾಸ್ತರು, ಬ್ಯಾಂಕ್ ಟೆಲ್ಲರ್ಗಳು ಮತ್ತು ಸಂಬಂಧಿತ ಗುಮಾಸ್ತರು ಮತ್ತು ಡೇಟಾ ಎಂಟ್ರಿ ಕ್ಲರ್ಕ್ಗಳು ಅದರ ಸಂಶೋಧನೆ ಪ್ರಕಾರ ಟಾಪ್ 3 ಇಳಿಮುಖವಾದ ಉದ್ಯೋಗ ಪಾತ್ರದಲ್ಲಿ ತಮ್ಮ ಸ್ಥಾನವನ್ನು ಕಂಡುಕೊಂಡಿದ್ದಾರೆ. ಅಂದ್ರೆ ಫ್ಯೂಚರ್ ಜಾಬ್ಸ್ ಅಲ್ಲಿ, ಮುಂದೆ ಬರ್ತಾ ಜಾಬ್ಸ್ ಅಲ್ಲಿ ಟಾಪ್ 3 ಆಗಿರ್ಬೋದು ಅಥವಾ ಬಾಟಮ್ 3 ಆಗಿರ್ಬೋದು, ಗೊತ್ತಿರ್ಬೇಕು. ಅಂದ್ರೆ ಟಾಪ್ 3 ಯಾವ ಜಾಬ್ಗಳು ಬರುತ್ತೆ. ಇಲ್ಲಿ ಬಾಟಮ್ 3 ಅಂದ್ರೆ ಈ ಕ್ಲರ್ಕು, ಡೇಟಾ ಎಂಟ್ರಿ ಆಪರೇಟರು, ಅವರೆಲ್ಲ ಬಾಟಮ್ 3 ಬಂದ್ಬಿಡ್ತಾರೆ. ಯಾಕಂದ್ರೆ ಇವಾಗ ಇದೆಲ್ಲ ನಾರ್ಮಲ್ ವರ್ಕ್ ಆಗ್ಬಿಡುತ್ತೆ. ಹೈ ವರ್ಕ್ ಯಾವ್ದು, ಟಾಪ್ 3 ಜಾಬ್ಸ್ ಯಾವ್ದು ಇದ್ರ ಪ್ರಕಾರ ಅಂತ ನೋಡೋದಾದ್ರೆ, ಬನ್ನಿ ರಿಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ.
ಎಸ್, ಎರಡು ಆಪ್ಷನ್ಸ್ ಇಲ್ಲಿ ಕರೆಕ್ಟ್ ಆಗಿದೆ. ಯಾವುದು ಸರಿಯಾಗಿದೆ ಕೇಳಿರೋದು, ಹಾಗಾಗಿ ಎರಡು ಆಪ್ಷನ್ಸ್ ಕೂಡ ಸರಿ. ಫ್ಯೂಚರ್ ಜಾಬ್ ರಿಪೋರ್ಟ್ ಇದನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡುತ್ತೆ. ಇಲ್ಲಿ ತುಂಬಾ 1,000ಕ್ಕೂ ಹೆಚ್ಚು ಎಂಪ್ಲಾಯರ್ಸ್ ಗಳು ದೃಷ್ಟಿಕೋನಗಳನ್ನ ಏನ್ ಹೇಳಿದ್ದಾರೆ. ಅದರಲ್ಲಿ 14 ಮಿಲಿಯನ್ ವರ್ಕರ್ಸ್, 22 ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಗಳು, 55 ಎಕನಾಮಿಕ್ಸ್ ಗಳು ಸೇರಿಸ್ಕೊಂಡು ಇದನ್ನ ಒಂದು ದೃಷ್ಟಿಕೋನವನ್ನ ಚೆಲ್ಲಿದ್ದಾರೆ. ಅಂದ್ರೆ ಮುಂದೆ ಏನಾಗುತ್ತೆ 2025ರಿಂದ 30 ತನಕ ಏನಾಗುತ್ತೆ ಜಾಬ್ಸ್ ಗಳ ಬಗ್ಗೆ ಈ ಒಂದು ನೆಕ್ಸ್ಟ್ 5 years ಅಲ್ಲಿ. ಅದರಲ್ಲಿ ಬಿಗ್ ಡೇಟಾ, ಫಿನ್ಟೆಕ್ ಇಂಜಿನಿಯರ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಇದು ಟಾಪ್ 3 ಜಾಬ್ಸ್ ಗಳಲ್ಲಿ ಬರ್ತವೆ ಅಂತ ಹೇಳಿದ್ದಾರೆ. ಬಾಟಮ್ 3 ಬರ್ತಕ್ಕಂಥ ಡೇಟಾ ಎಂಟ್ರಿ ಕ್ಲರ್ಕ್, ಬ್ಯಾಂಕ್ ಕ್ಲರ್ಕ್, ಬ್ಯಾಂಕ್ ಟೆಲ್ಲರ್ಸ್, ಪೋಸ್ಟಲ್ ಸರ್ವಿಸ್ ಕ್ಲರ್ಕ್ ಇವರು ಬಾಟಮ್ ಅಲ್ಲಿ ಬರ್ತಾರೆ. ಟಾಪ್ 3 ಬಿಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಟಾಪ್ 3 ಬರ್ತಾರೆ. 2030 ವೇಳೆಗೆ ಈ ಒಂದು ರಿಪೋರ್ಟ್ ಪ್ರಕಾರ 22% ಅಷ್ಟು ಉದ್ಯೋಗಗಳಿಗೆ ಅಡಚಣೆ ಆಗುತ್ತೆ ಸ್ನೇಹಿತರೆ. 170 ಮಿಲಿಯನ್ ಹೊಸ ಉದ್ಯೋಗ ಸೃಷ್ಟಿ ಆಗುತ್ತೆ. 92 ಮಿಲಿಯನ್ ಉದ್ಯೋಗಗಳು ಸ್ಥಳಾಂತರಗೊಳ್ಳುತ್ತವೆ ಅಂತಂದ್ರೆ ಅದು ಬೇಡ್ದೇನೆ ಇರೋದಾಗಿರ್ಬೋದು ಅಥವಾ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಇದೆಲ್ಲರ ಪರಿಣಾಮವಾಗಿ 78 ಮಿಲಿಯನ್ ಅಷ್ಟು ನೋಡಿ, 170 92 ಕಳೆದ್ರೆ ಏನಾಗುತ್ತೆ, 78 ಹೊಸ ರೀತಿಯಾದ ಉದ್ಯೋಗಗಳು ಸೃಷ್ಟಿಯಾಗಲಿದೆ. ಅಂದ್ರೆ ಹಳೇದ್ ಮಾಡ್ತಿರೋರ್ಗೆ ಹೊಡೆತ ಬೀಳುತ್ತೆ. ಅವರು ಸ್ಕಿಲ್ ಡೆವಲಪ್ ಮಾಡ್ಬೇಕು. ಅದೇ ಹೇಳುತ್ತೆ 40% ಆಫ್ ದ ಸ್ಕಿಲ್ ರಿಕ್ವೈರ್ಡ್ ಫಾರ್ ಫ್ಯೂಚರ್ ಜಾಬ್ಸ್. ಸ್ಕಿಲ್ ಗ್ಯಾಪ್ ಇಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಹರ್ಡಲ್. ಏನ್ 92 ಮಿಲಿಯನ್ ಉದ್ಯೋಗಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕಾಗತ್ತೆ. ಮಾಡಿದವರು ಮುಂದೆ ಬರ್ತಾರೆ, ಮಾಡ್ಲಿಲ್ಲ ಅಂದ್ರೆ ಈ 5 ವರ್ಷಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಹಿಂದುಳಿತಾರೆ, ಅವ್ರಿಗೆ ಜಾಬ್ಗಳು ಲಾಸ್ ಆಗುತ್ತೆ. ಅರ್ಥ ಆಗ್ತಿದಿಲ್ಲ? ಅದರಲ್ಲಿ ಇನ್ನು ಫಾಸ್ಟೆಸ್ಟ್ ಗ್ರೋಯಿಂಗ್ ಹೇಳುತ್ತೆ. ಇದು ಟಾಪ್ 3 ಬಂದು ಆರ್ಟಿಫಿಷಿಯಲ್ ಮೆಷಿನ್ ಲರ್ನಿಂಗ್, ಸಾಫ್ಟ್ವೇರ್ ಅಪ್ಲಿಕೇಶನ್ ಡೆವಲಪರ್, ಫಿನ್ಟೆಕ್ ಇಂಜಿನಿಯರ್ಸ್ ಇದಾದ್ರೆ ಇದರಲ್ಲಿ ಫ್ರಂಟ್ ಲೈನ್ ಜಾಬ್ಸ್ ಅಂತ ಬರ್ತಾರೆ. ಅಂದ್ರೆ ತುಂಬಾ ಜನ ಇದ್ರಲ್ಲಿ ಕೆಲಸ ಮಾಡಕ್ಕೆ ನಾವು ನೋಡ್ತೀವಿ ಮುಂದಿನ 5 ವರ್ಷದಲ್ಲಿ ಅಂತ. ಏನದು ಅಂತಂದ್ರೆ ತುಂಬಾ ಜನ ಫಾರ್ಮ್ ವರ್ಕ್ ಬರ್ತಾರಂತೆ, ಡೆಲಿವರಿ ಟೈಪ್ ಆಫ್ ಡ್ರೈವರ್ಸ್ ಗಳಿಗೆ ಬರ್ತಾರಂತೆ ತುಂಬಾ ಜನ. ಅಂದ್ರೆ ಅಲ್ಲಿ ಜಾಬ್ಸ್ ನ ತಗೊಳ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗುತ್ತೆ. ಕನ್ಸ್ಟ್ರಕ್ಷನ್ ವರ್ಕ್, ಸೇಲ್ಸ್ ಪರ್ಸನ್, ಫುಡ್ ಪ್ರೊಸೆಸಿಂಗ್ ಜಾಬ್, ಇಂತರ ಕಡೆ ನರ್ಸಿಂಗ್ ಪ್ರೊಫೆಷನಲ್, ಸೋಷಿಯಲ್ ವರ್ಕ್, ಓಕೆ, ಇಂಥ ಕಡೆ ತುಂಬಾ ಜನ ಕೆಲಸ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಈ ಒಂದು ರಿಪೋರ್ಟ್. ಓಕೆ, ನೋಡ್ಕೊಳ್ಳಿ. ಯಾಕಂದ್ರೆ ಇದು ವರ್ಲ್ಡ್ ಎಕನಾಮಿಕ್ ಫೋರಂ ರಿಲೀಸ್ ಮಾಡಿರ್ತಕ್ಕಂಥ ರಿಪೋರ್ಟ್ ಆಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ, ಝೆಡ್ ಮಾಹ್ ಸುರಂಗಕ್ಕೆ ಸಂಬಂಧಿತ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಝೆಡ್ ಮಾಹ್ ಅಂತಕ್ಕಂದ್ರೆ ಝೆಡ್ ಸುರಂಗ ಅಂತ, ಝೆಡ್ ಶೇಪ್ ಅಂತ, ಝೆಡ್ ಟನಲ್ ಅಂತ. ಓಕೆ, ಇದು ಜಮ್ಮು ಮತ್ತು ಕಾಶ್ಮೀರದ ಗಂಗಾಗೀರ್ ಮತ್ತು ಸೋನಾಮರ್ಗ್ ನಡುವೆ ಇರುವ ಎಲ್ಲಾ ಹವಾಮಾನ ಸಂಪರ್ಕ ಸುರಂಗ ಆಗಿದೆ. ಎಸ್, ಕರೆಕ್ಟ್. ಇದನ್ನು ಮೋಚೋಯ್ ಗ್ಲೇಷಿಯರ್ ನ ಪರ್ವತ ಹಿಮಾಲಯದ ಹಿಮ ನದಿಯ ಅಡಿಯಲ್ಲಿ ನಿರ್ಮಿಸಲಾಗಿದೆ. ದಿಸ್ ಇಸ್ ರಾಂಗ್. ಇಟ್ ಇಸ್ ನಾಟ್ ಕಮಿಂಗ್ ಅಂಡರ್ ಮೋಚೋಯ್ ಗ್ಲೇಷಿಯರ್. ಹಂಗಾರೆ ಯಾವ ಗ್ಲೇಷಿಯರ್ ನೋಡೋಣ ಮುಂದೆ. ಇದು ಕಾಶ್ಮೀರ ಮತ್ತು ಲಡಾಖ್ ನಡುವಿನ ಮೊದಲನೇ ಕಾರ್ಯತಂತ್ರದ ಕಾರಿಡಾರ್ ಆಗಿದೆ. ಎಸ್, ದಿಸ್ ಇಸ್ ಕರೆಕ್ಟ್. ಕೇವಲ 2 ಸರಿ ಆಪ್ಷನ್ 1 and 3. ಓಕೆ, ಇಲ್ಲಿ ನೋಡಬಹುದು ಝೆಡ್ ಮಾಹ್ ಟನಲ್ ಅಂತ. ಇದು ಜಮ್ಮು ಕಾಶ್ಮೀರದಲ್ಲಿ ಸ್ನೇಹಿತರೆ. ನಾನು ಇನ್ನೊಂದು ನಿಮ್ಗೆ ದೊಡ್ಡ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಏನಕ್ಕೆ ಸುದ್ದಿ ಇತ್ತು ಅಂತ ನೋಡೋಣ. ಇದು 2018ರಲ್ಲಿ ಉದ್ಘಾಟನೆ ಇದನ್ನ ಮಾಡಿರ್ತಾರೆ. ಇದನ್ನ ಮಾಡ್ಬೇಕು ಟನಲ್ ಅಂತ. ಪ್ರೈಮ್ ಮಿನಿಸ್ಟರ್ ಈಗ ಜನವರಿ 13, 2025ಕ್ಕೆ ಓಕೆ ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಂಗಾಗಿ ಸುದ್ದಿಯಲ್ಲಿದೆ. 13ನೇ ತಾರೀಕು ಉದ್ಘಾಟನೆ ಮಾಡ್ತಾರೆ. ಇದು ಟನಲ್ ನ ಮಾಡಿರೋದು ಗಗನ್ಗೀರ್ ಮತ್ತೆ ಸೋನಾಮರ್ಗ್. ಗಗನ್ಗೀರ್ ಮತ್ತೆ ಸೋನಾಮರ್ಗ್. ಓಕೆ, ಗಗನ್ಗೀರ್ ಮತ್ತೆ ಸೋನಾಮರ್ಗ್. ಇದು ಆಪ್ಷನ್ 2 ಯಾಕೆ ತಪ್ಪು ಅಂದ್ರೆ ಮೋಚಾಯ್ ಗ್ಲೇಷಿಯರ್ ಅಲ್ಲ, ಇಟ್ ಈಸ್ ಕಮಿಂಗ್ ತಾಜಿವಾಸ್ ಗ್ಲೇಷಿಯರ್ ಅನ್ನೋ ಒಂದು ಮೌಂಟೇನ್ ಗ್ಲೇಷಿಯರ್ ಹತ್ರ ಬರುತ್ತೆ, ಹಿಮ ನದಿ ಹತ್ರ ಬರುತ್ತೆ. ಓಕೆ, ಝೆಡ್ ಮಾಹ್ ಟನಲ್. ಝೆಡ್ ಮಾಹ್ ಅಂತಂದ್ರೆ ಝೆಡ್ ಟರ್ನ್ ಅಂತ, ಇದನ್ನ ನಾವು ಇಂಗ್ಲಿಷ್ ಟರ್ನ್ ಅಂತ ಕರಿತೀವಿ. ಝೆಡ್ ಶೇಪ್ಡ್ ಸ್ಟ್ರೆಚ್ ಆಫ್ ದ ರೋಡ್ ಇತ್ತು ಅದು. ಅದನ್ನ ಹಿಂಗಿತ್ತು, ಹಿಂಗಿತ್ತು, ಇದು ಹಿಂಗಿತ್ತು, ಹಿಂಗಿತ್ತು. ಹಂಗಾಗಿ ಅದನ್ನ ಆಲ್ ವೆದರ್ ರೋಡ್ ಮಾಡ್ಬೇಕು. ನಿಮ್ಗೆ ಗೊತ್ತಿದೆಯಲ್ಲ, ಈ ವಿಂಟರ್ ಇದ್ರ ಟೈಮಲ್ಲಿ ಅದೇನಾಗುತ್ತೆ, ಹಿಮಗಳಾಗುತ್ತೆ, ಓಡಾಡಕ್ ಆಗಲ್ಲ. ಹಂಗಾಗಿ ಇದನ್ನ ಬಿಲ್ಡ್ ಮಾಡಿರ್ತಕ್ಕಂಥದ್ದು. ಐ ವಿಲ್ ಶೋ ಯು ಇನ್ ದ ಮ್ಯಾಪ್. ಇಲ್ಲಿ ನೋಡಿ, ದಿಸ್ ಇಸ್ ದ ಝೆಡ್ ಮಾಹ್ ರೋಡ್. ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ ಅದು. ಓಕೆ, ಅಂಡ್ ಇದ್ರ ಪಕ್ಕನೆ ಇಲ್ಲೇ ಕೆಳಗಡೆ ನಮ್ಗೆ ಝೊಜಿಲಾ ಟನಲ್ ಇದೆ. ಅದು 14.15 ಕಿಲೋಮೀಟರ್. ಇದು ಬಂದು 6.5 ಕಿಲೋಮೀಟರ್. ಝೆಡ್ ಮಾಹ್ ಟನಲ್ ಬಂದು 6.5 ಕಿಲೋಮೀಟರ್. ಇಟ್ ಇಸ್ ಬಿಟ್ವೀನ್ ಸೋನಾಮರ್ಗ್ ಅಂಡ್ ಗಗನ್ಗೀರ್ ನಡುವೆ ಬರ್ತಕ್ಕಂಥ ಒಂದು ನೋಡಿ ಝೆಡ್ ತರ ಇದೆಯಲ್ಲ ಇದನ್ನ, ಹಾಗಾಗಿ ಝೆಡ್ ಮಾಹ್ ಅಂತ ಕರೀತಾರೆ. ಝೆಡ್ ಮಾಹ್ ಅಂತ ಕರೀತಾರೆ. ಓಕೆ, ಝೊಜಿಲಾ ಟನಲ್ ಬಗ್ಗೆನೂ ಗೊತ್ತಿರಬೇಕು ನಿಮ್ಗೆ, ವೆರಿ ಇಂಪಾರ್ಟೆಂಟ್. ಅದನ್ನ ಬಗ್ಗೆ ಕೇಳಬಹುದು. ದಿಸ್ ಇಸ್ ದ ಏಷ್ಯಾಸ್. ಝೊಜಿಲಾ ಬಗ್ಗೆ ಮಾತಾಡಿದ್ರೆ ಇಟ್ ಇಸ್ ದ ಏಷ್ಯಾಸ್ ವೆರಿ ಇಂಪಾರ್ಟೆಂಟ್ ಟನಲ್, ಲಾಂಗೆಸ್ಟ್ ಟನಲ್ ಅಂತಾನೆ ಕೊಡ್ತೀವಿ. ಝೊಜಿಲಾ ಟನಲ್ ವಿಚ್ ಇಸ್ ಅಂಡರ್ ಕನ್ಸ್ಟ್ರಕ್ಷನ್ ವಿಲ್ ಬಿ ಲಾಂಗೆಸ್ಟ್ ಟನಲ್ ಇನ್ ಏಷ್ಯಾ. ಓಕೆ, ಝೊಜಿಲಾ ಕಾರ್ಗಿಲ್ ಪಾಸ್ ಹತ್ರ ಬರುತ್ತೆ. ಇದು ಝೆಡ್ ಮಾಹ್ ಅಂತಕ್ಕಂಥದ್ದು 6.5 ಕಿಲೋಮೀಟರ್ 2 ಲೇನ್ ರೋಡ್ ಟನಲ್ ಆಗಿದೆ.
10.8 meters ಲಾಂಗ್ ಇರ್ತಕ್ಕಂಥದ್ದು, ಆರ್ ಶೂ ಶೇಪ್ ಇರೋದು, 7.5 meter ಡಿ ಶೇಪ್ ವೆಂಟಿಲೇಷನ್ ಟನಲ್ ಕೂಡ ಅದರಲ್ಲಿ ಮೀಟರ್ ಗಳಲ್ಲೂ ಕೂಡ ಆ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. 15 minutes ಟ್ರಾವೆಲ್ ಇರುತ್ತೆ. ಸ್ಟ್ರಾಟಜಿಕ್ ಕಾರಿಡಾರ್ ಫಸ್ಟ್ ಕಾಶ್ಮೀರ್ ಅಂಡ್ ಲಡಾಖ್, ನಿಮ್ಗೆ ಗೊತ್ತಿದೆಯಲ್ಲ, ಇದನ್ನ ಲಡಾಖ್ ಅಂತ ಮಾಡಿದೀವಿ, ಇದಕ್ಕೆ ಜಮ್ಮು ಕಾಶ್ಮೀರ್ ಅಂತ ಮಾಡಿದೀವಿ. ಸೊ ಇದ್ರ ನಡುವೆ ಕನೆಕ್ಟ್ ಆಗುತ್ತೆ. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2. ಓಕೆ ನೋಡಿ, ನಾವು ಕರೆಂಟ್ ಅಫೇರ್ ಹಿಂಗೂ ಮಾಡ್ಬೋದು. ಈ ತರ ಇತ್ತೀಚೆಗೆ ಕೇಳ್ತಾ ಇದ್ದಾನೆ KPSC. ಮೊದಲು KS IS ಅಲ್ಲಿ ಕೇಳ್ತಾರೆ, ಈಗ ಗ್ರೂಪ್ ಬಿ, ಗ್ರೂಪ್ ಸಿ ಎಲ್ಲದರಲ್ಲೂ ಕೇಳ್ತಾ ಇದ್ದಾನೆ. ಭಾರತ ಅಭಿವೃದ್ಧಿಯಲ್ಲಿ ಸಾಗರೋತ್ತರ ಭಾರತೀಯ ಸಮಾಜದ ಕೊಡುಗೆಯನ್ನು ಗುರುತಿಸಲು ಪ್ರವಾಸಿ ಭಾರತೀಯ ದಿವಸನ್ನು ಜನವರಿ 9ರಂದು ವೈವಿಕ ವರ್ಷಕ್ಕೆ ಆಚರಿಸಲಾಗುತ್ತದೆ. ಎಸ್, ದಿಸ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಹೌದಲ್ವಾ? ಪ್ರವಾಸ ಭಾರತೀಯ ದಿವಸ ನಾವು ಸ್ಟಾರ್ಟ್ ಮಾಡಿದೀವಿ, 2 ವರ್ಷಕ್ಕೊಂದ್ಸಲ ಆಚರಣೆ ಮಾಡ್ತೀವಿ. ಹೌದು. 1915ರಲ್ಲಿ ಮಹಾತ್ಮ ಗಾಂಧಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂತಿರುಗಿದಾಗ ಜನವರಿ 9ನ್ನು ಈ ಒಂದು ದಿನಕ್ಕಾಗಿ ಆಯ್ಕೆ ಮಾಡಲಾಗಿದೆ. ಹೌದು. ಪ್ರವಾಸ ಭಾರತ ದಿವಸ ಅಂತ ಯಾಕೆ ಮಾಡ್ತೀವಿ? ಸೌತ್ ಆಫ್ರಿಕಾದಿಂದ ವಾಪಸ್ ಬರ್ತಾರಲ್ಲ ಭಾರತಕ್ಕೆ, ಜನವರಿ 9, 1915 ಗಾಂಧೀಜಿ ಆ ದಿನವನ್ನ ಆಯ್ಕೆ ಮಾಡಿದ್ವಿ. ಹೌದು ಸರ್. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡು ಸರಿಯಾಗಿದೆ. ಹೇಳಿಕೆ 2 ಹೇಳಿಕೆ 1 ಅನುಸರಿಸುತ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕೆ ಸುದ್ದಿಯಲ್ಲಿ? ಈಗ ನಾವು 18ನೇ ಪ್ರವಾಸಿ ಭಾರತೀಯ ದಿವಸ ಈ ವರ್ಷ 2020 ಆಚರಣೆ ಮಾಡಿದ್ವಿ. ನೋಡಿ, ಮೊದ್ಲೆಲ್ಲ ಏನಾಗ್ತಿತ್ತು, ಲಾಸ್ಟ್ ಒಂದು 2 years ಬ್ಯಾಕ್ಗೆಲ್ಲ ನೀವು ನೋಡಿದ್ರೆ, ಈ ಪ್ರವಾಸ ಭಾರತ ದಿನ ಆಚರಣೆ ಮಾಡ್ಬೇಕಾದ್ರೆ ನಾವು ಭಾರತೀಯ ಮೂಲದವರು ಹೊರದೇಶದಲ್ಲಿ ಇರೋನ್ನ ಕರಿತಾ ಇದ್ವಿ. ಆದ್ರೆ ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಎಷ್ಟ್ ಜನ ಅಂತ ಇರ್ತಾರ ಅಲ್ವಾ, ಕರೆಯಕ್ಕಾಗತ್ತೆ ಆ ದೇಶದವ್ರನ್ನ, ಎಸ್ಪೆಷಲಿ ಆ ದೇಶದ ಹೆಡ್ಗಳು, ಮಂತ್ರಿ ಸ್ಥಾನದಲ್ಲಿ ಇರೋರು, ಪ್ರೆಸಿಡೆಂಟ್ ಅಲ್ಲಿ ಇರೋರು ಅಲ್ವಾ. ಈ ವರ್ಷ ಏನ್ ಮಾಡಿದೆ ಅಂದ್ರೆ, 18ನೇ ಪ್ರವಾಸಿ ದಿವಸ ಭಾರತೀಯ ದಿವಸ್ನ ಗೌರ್ಮೆಂಟ್ ಆಫ್ ಕರ್ನಾಟಕ, ಇಂಡಿಯಾ ಮತ್ತೆ ಒಡಿಶಾ ಎರಡು ಜಂಟಿಯಾಗಿ ಆಚರಣೆ ಮಾಡಿದೆ. ಒಡಿಶಾದಲ್ಲಿ ಆಚರಣೆ ಮಾಡಿದ್ದಾರೆ. ಇದರ ಥೀಮ್, ವಿಷಯ ಕೇಳ್ತಾನೆ ಸರ್, ಡಯಾಸ್ಪೊರಾಸ್ ಕಾಂಟ್ರಿಬ್ಯೂಷನ್ ಟು ವಿಕಸಿತ್ ಭಾರತ್ ಅಂತ ವಿಷಯ ಗೊತ್ತಿರಬೇಕು ಸರ್. ಡಯಾಸ್ಪೊರಾ ಕಾಂಟ್ರಿಬ್ಯೂಷನ್ ಟು ವಿಕಸಿತ್ ಭಾರತ, ಭಾರತ ವಿಕಾಸ ಆಗಕ್ಕೆ ನಮ್ಮ ಒಂದು ಪ್ರವಾಸಿಗಳು, ಭಾರತೀಯ ಹೊರಗೆ ಇರ್ತಾರಲ್ಲ ಅವರು ಕೂಡ ನಮ್ಗೆ ಇಂಪಾರ್ಟೆಂಟ್ ಅನ್ನೋದು ಇದರ ಥೀಮ್. ಆಯ್ತಾ? ಇದನ್ನ ಸೆಲೆಬ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ ನಾವು 2003ರಿಂದ. ಬಟ್ ಇದನ್ನ 2015ರಿಂದ 2 ವರ್ಷಕ್ಕೊಂದ್ಸಲ ನಾವು ಸೆಲೆಬ್ರೇಟ್ ಮಾಡಕ್ಕೆ ಆಯ್ಕೆ ಮಾಡ್ತೀವಿ. ಬಯಾನಿಯಲ್, ದ್ವೈವಾರ್ಷಿಕವಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ ಈ ಒಂದು ವೀಕ್ ನ ಕರೆಂಟ್ ಅಫೇರ್ ನ ಡಿಸ್ಕಸ್ ಮಾಡಿದೀನಿ. ಪ್ರೀವಿಯಸ್ ನಮ್ದು ವೀಕ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಇದೆ. ನಾವು ಮಾಡಿರ್ತಕ್ಕಂಥ ಲಾಸ್ಟ್ 1 year ಕಿಂದ ಏನೇನಿದೆ ಅದೆಲ್ಲ ಕೂಡ ಆ ಪ್ಲೇ ಲಿಸ್ಟ್ ಸಿಗುತ್ತೆ. ಮಂತ್ಲಿಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅದು ಸಪರೇಟ್ ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಾನು ಕೊಡ್ತೀನಿ. ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಇದರ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಆಗುತ್ತೆ, ಹಾಗಾಗಿ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.